ನಮಸ್ಕಾರ ಜಿ ಸಂವಾದಕ್ಕೆ ಸ್ವಾಗತ. ಭಾರತದಲ್ಲಿ ಹೂಡಿಕೆ ಮಾಡದಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅತಿ ದೊಡ್ಡ ಒತ್ತಡವನ್ನು ಹೇರಿದ್ರೂ ಕೂಡ ಜಾಗತಿಕ ಮಟ್ಟದಲ್ಲಿ ದೈತ್ಯ ಅಂತ ಕರೆಸಿಕೊಳ್ಳುವಂತಹ ಗೂಗಲ್ ಸಂಸ್ಥೆಯ ಸಿಇಒ ಸುಂದರ್ ಪಿಚೈ ಅವರು ಭಾರತದಲ್ಲಿ ಹೂಡಿಕೆ ಮಾಡೋದಕ್ಕೆ ಬಹುದೊಡ್ಡ ನಿರ್ಧಾರವನ್ನು ಮಾಡಿದ್ದಾರೆ. ಮಾತ್ರವಲ್ಲ, ಇಲ್ಲಿ ಒಂದು ಉದ್ಯಮ ಸೃಷ್ಟಿಯಾಗುತ್ತೆ, ಬಹಳಷ್ಟು ಮಂದಿ ಇಲ್ಲಿ ಉದ್ಯೋಗವನ್ನು ಪಡ್ಕೊಳ್ತಾರೆ. ಇದೊಂದು ಮಹತ್ತರವಾದಂಥ ನಿರ್ಣಯ. ಆದರೆ ಇಂತಹ ಒಂದು ಬಹುದೊಡ್ಡ ನಿರ್ಧಾರದಲ್ಲಿ ಕರ್ನಾಟಕಕ್ಕೇನಾದರೂ ಲಭ್ಯವಾಗುತ್ತಾ ಅಂತ ನೋಡಿದ್ರೆ ಶೂನ್ಯ, ಯಾವುದೂ ಕೂಡ ಇಲ್ಲ. ನಾವು ಭಾರತದ ಮಟ್ಟದಲ್ಲಿ ನೋಡ್ತಾ ಹೋಗೋಣ. ಭಾರತ ಅಂದಾಗ ಯುವ ಸಮೂಹವನ್ನು ಹೊಂದಿದೆ, ಅತಿ ಹೆಚ್ಚು ಯುವ ಶಕ್ತಿಗಳು ಬೆಳೀತಾ ಇದ್ದಾವೆ. ಇದು ಬೆಳೀತಾ ಇರುವ ರಾಷ್ಟ್ರವಾಗಿ ನಾವು ನೋಡ್ತಾ ಇರುವುದರಿಂದಾಗಿ ಇಲ್ಲಿ ಉದ್ಯಮಗಳಿಗೆ ಇನ್ವೆಸ್ಟ್ ಮಾಡೋ ಉದ್ಯಮಗಳಿರ್ಬೋದು, ಅಥವಾ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳನ್ನು ತರುವಂತಹ ಮಹತ್ವಾಕಾಂಕ್ಷೆಯನ್ನು ಹೊಂದಿರೋರ ಸಂಖ್ಯೆ ಜಾಸ್ತಿ. ವಿದೇಶಗಳು ಕೂಡ ಇಲ್ಲಿ ಹೂಡಿಕೆ ಮಾಡೋದು ಇಂಥ ಹಲವಾರು ಯೋಚನೆಗಳಿಂದ. ನೀವು ಮುಂಬೈ ತಗೊಳ್ಳಿ, ದೆಹಲಿ ತಗೊಳ್ಳಿ, ಕಲ್ಕತ್ತಾ ತಗೊಳ್ಳಿ, ಕರ್ನಾಟಕದ ಬೆಂಗಳೂರು ತಗೊಳ್ಳಿ, ಇದೇ ಹಲವಾರು ವಿಚಾರಗಳಿಗೆ ಹೆಸರನ್ನು ಮಾಡಿದೆ. ಆದರೆ ಈ ಸಲ ಏನಾಯಿತು ನೋಡಿ, ಬಹಳ ಮುಖ್ಯವಾಗಿ ಗೂಗಲ್ AI ಹಬ್ಬನ್ನು ತರೋದಕ್ಕೆ ಎಲ್ಲ ರೀತಿಯ ಮನಸ್ಸು ಮಾಡಿದ್ರು ಕೂಡ ಬೆಂಗಳೂರಿಗೆ ಸದಾವಕಾಶ, ಸುವರ್ಣ ಅವಕಾಶ ಇದ್ದರೂ ಕೂಡ ಈ ಸಲ ಅದು ಸಾಧ್ಯವಾಗಿಲ್ಲ. ಕಾರಣ ಏನೋದು ಒಂದು ಪ್ರಶ್ನೆ. ಆದರೆ ಈ ಸಲ ಅದರ ಪಾಲನ ಆಂಧ್ರ ಪಡೆದುಕೊಂಡಿದೆ. ಎಸ್, ಭಾರತದಲ್ಲಾಗಿದ್ದು ಸಂತೋಷವೇ, ಆದರೆ ಬೆಂಗಳೂರಿನ ಪಾಲಾಗಿಲ್ಲ. ಯಾಕೆ? ಇದಕ್ಕೆ ರಾಜಕೀಯ ತಿರುವನ್ನು ನಾವು ಕೊಡ್ತಾ ಹೋಗೋದಾದರೆ ಹಂತ ಹಂತವಾಗಿ ಜಾಗತಿಕ ಮಟ್ಟದಲ್ಲಿ ಕರ್ನಾಟಕ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತಿದೆಯಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಇವತ್ತು ಕರ್ನಾಟಕ ಅದೇನೇ ಹೆಸರನ್ನು ಮಾಡಿದರೂ ಕೂಡ, ಇಲ್ಲಿನ ನಮ್ಮ ಮಂತ್ರಿವರಿಯರು ಅವಾರ್ಡ್ಗಳನ್ನು ಪಡೆದುಕೊಂಡಿದ್ರೂ ಕೂಡ, ಇಂಥ ಉದ್ಯಮಗಳು ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ ಸೃಷ್ಟಿಯಾಗಬೇಕು, ಅತಿ ಹೆಚ್ಚು ಮಂದಿ ಉದ್ಯೋಗವನ್ನು ಪಡ್ಕೊಳ್ಬೇಕು, ಆರ್ಥಿಕವಾಗಿ ಸಬಲ ಆಗಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆ ಇದ್ದರೂ ಕೂಡ ಅದು ಸಾಧ್ಯವಾಗ್ತಿಲ್ಲ ಅನ್ನೋದಾದರೆ ಇದಕ್ಕೆ ರಾಜಕೀಯ ಕಾರಣಗಳು ಏನಿರಬಹುದು ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಇದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ಹೌದು, ದೇವರು ಕೊಟ್ಟರು ಪೂಜಾರಿ ಕೊಡಲ್ಲ ಅಂತಾರಲ್ಲ, ಅದು ಸದ್ಯದ ಸಿಚುವೇಶನ್ಗೆ ಖಂಡಿತ ರಿಲೇಟ್ ಆಗುತ್ತೆ. ಸುಂದರ್ ಪಿಚೈ ನೋಡಿ, ಜಾಗತಿಕ ಮಟ್ಟದಲ್ಲಿ ದೈತ್ಯ ಅಂತ ಕರೆಸ್ಕೊಂಡಿದೆ ಗೂಗಲ್. ಆ ಗೂಗಲ್ ಸಂಸ್ಥೆ AI ಹಬ್ ಮಾಡೋದಕ್ಕೆ ಬಹುದೊಡ್ಡ ನಿರ್ಧಾರವನ್ನು ಮಾಡಿದೆ. 1.3 ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್. ಇಟ್ಸ್ ಅ ಹ್ಯೂಜ್ ಅಮೌಂಟ್. ಇದರಿಂದ 30,000 ಉದ್ಯೋಗದ ಸೃಷ್ಟಿ ಕೂಡ ಆಗುತ್ತೆ. ಬೆಂಗಳೂರೇನಾದರೂ ಈ ಸದಾವಕಾಶವನ್ನು, ಕರ್ನಾಟಕ ಏನಾದರೂ ಈ ಸುವರ್ಣ ಅವಕಾಶವನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಇತ್ತ ಅಂದರೆ ರೈಟ್ ನೌ ಸಿಚುವೇಶನ್ ನೋಡಿದ್ರೆ ಅದು ಆಂಧ್ರದ ಪಾಲಾಗಿದೆ. ಹಾಗಾಗಿ ಇಲ್ಲ. ಕಾರಣ ಏನು ಅಂತ ನಾವು ನೋಡ್ತಾ ಹೋಗೋದಾದರೆ ಉದ್ಯಮಿಗಳು ಹೈರಾಣಾಗಿ ಹೋಗಿದ್ದಾರೆ. ಕರ್ನಾಟಕದ ಪರಿಸ್ಥಿತಿಯನ್ನು ನೋಡಿ, ರಾಜ್ಯದ ಕೈ ತಪ್ಪಿದೆ ಗೂಗಲ್ AI ಹಬ್. ಆಂಧ್ರ ಪಾಲಾಗಿದೆ. ಗೂಗಲ್ನ AI ಹಬ್ ವಿಚಾರದಲ್ಲಿ ರಾಜ್ಯಕ್ಕೆ ಭಾರಿ ಹಿನ್ನಡೆ. ಗೂಗಲ್ನ 15 ಬಿಲಿಯನ್ ಮೌಲ್ಯದ AI ಹಬ್ ಆಂಧ್ರಕ್ಕೆ. ರಾಜ್ಯದ ಕೈ ತಪ್ತಾ ಇದೆ. 30,000 ಉದ್ಯೋಗದ ಅವಕಾಶ. ಗೂಗಲ್ನ 1.3 ಲಕ್ಷ ಕೋಟಿ ರೂಪಾಯಿ ಮೊತ್ತದ AI ಹಬ್ ಯೋಜನೆ. ಅದು ರಸ್ತೆ ಗುಂಡಿ ಇರ್ಬೋದು, ಕಸ ಇರ್ಬೋದು, ಮೂಲ ಸಮಸ್ಯೆಗಳ ಕಾರಣಗಳಿಂದಾಗಿ. ಹಾಗಾದರೆ ಈ ಒಂದು ಬಹಳ ದೊಡ್ಡದಾದಂಥ ಯೋಜನೆ ಕೈ ತಪ್ಪಿತಾ ಅನ್ನೋದೇ ಸದ್ಯದ ಪ್ರಶ್ನೆ. ಹಾಗಾದರೆ ಉದ್ಯಮ ಸ್ನೇಹಿ ವಾತಾವರಣ ಅನ್ನೋದು ಕರ್ನಾಟಕದಲ್ಲಿಲ್ವಾ, ಬೆಂಗಳೂರಿನಲ್ಲಿಲ್ವಾ ಅನ್ನುವಂಥ ಸಹಜ ಪ್ರಶ್ನೆ ಮೂಡುತ್ತೆ. ಇದೇ ವಿಚಾರವನ್ನು ಮುಂದಿಟ್ಕೊಂಡು BJP ಮತ್ತು JDS ಇಲ್ಲಿ ರಾಜಕೀಯವನ್ನು ಮಾಡ್ತಿದ್ದಾವ, ಅಥವಾ ಕಳೆದ 2.5 ವರ್ಷಗಳ ಅವಧಿಯಲ್ಲಿ ಆಗಿರುವಂತಹ ಅವಾಂತರಗಳನ್ನು ಧ್ವನಿ ಎತ್ತಿ ಹೇಳ್ತಿದ್ದಾರ ನೋಡಬೇಕು. ರೈಟ್, ತೀರಾ ಸಹಜವಾಗಿ ನೀವು ಗಮನಿಸ್ಬೋದು, ರಾಜ್ಯ ಸರ್ಕಾರದ ಮೇಲೆ ಟೀಕಾ ಪ್ರಹಾರ ಅನ್ನೋದು ಹೆಚ್ಚಾಗಿದೆ. ಹಾಗಂತ ಆಡಳಿತ ಸರ್ಕಾರ ಕಾಂಗ್ರೆಸ್ ಏನು ಸುಮ್ಮನೆ ಕೂತಿಲ್ಲ ನೋಡಿ. ಇದು ಆಂಧ್ರದ ಪಾಲಾಗೋದಕ್ಕೂ ಕರ್ನಾಟಕ ಈ ಅವಕಾಶವನ್ನು ಕಳೆದುಕೊಳ್ಳೋದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಒಂದು ಪಕ್ಷ ಸಂಬಂಧ ಇತ್ತು ಅನ್ನೋದಾದರೆ ಹಿಂದಿನ ಸರ್ಕಾರ ಮಾಡಿದಂಥ ಅವಂತರ ಅಂತ ಕೂಡ ಹೇಳ್ತಾ ಇದ್ದಾರೆ. ರೈಟ್, ಹಾಗಾದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವರು ಮಾತಾಡಿದ್ದಾರೆ, ಬನ್ನಿ ಕೇಳೋಣ. ನಾನು ಒಂದು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ. ಅನೇಕ ಇಂಡಸ್ಟ್ರಿಯಲಿಸ್ಟ್ಗಳು ನಿಮಗೆ ಪತ್ರ ಬರೆದರು,
ತಲೆ ಕೆಡಿಸ್ಕೊಳ್ಳಿಲ್ಲ. ಹೋಗೋರೆಲ್ಲ ಹೋಗ್ಲಿ, ದುರಂಕಾರದ ಮಾತನ್ನೇ ಆಡಿದ್ರಿ. ಈಗಲೂ ಮೊಜುಮ್ದಾರ್ ಅವರು ಪತ್ರ ನಿನ್ನೆ ಬರೆದಿದ್ದಾರೆ. ಅವರು ಬರೆದ ಮೇಲೆ ಅವರ ಮೇಲೆ ಕುಪಿತರಾಗಿ ಬಿಜೆಪಿ ಕಾಲದಲ್ಲಿ ಹೀಗಾಗಿತ್ತು, ಇದರ ಬಗ್ಗೆ ನೀವು ಮಾತಾಡಲಿಲ್ಲ ಅಂತ. ಅದಕ್ಕೆ ಅವರು ಇವತ್ತೊಂದು ಟ್ವೀಟ್ ಮಾಡಿದ್ದಾರೆ. ಬಟ್ ಅವರ ಟ್ವೀಟ್ಗೆ ನಾನು ಬಹಳ ಗೌರವ ಕೊಡೋದಿಲ್ಲ. ಯಾಕೆ ಅಂತಂದರೆ ಅವರಿಗೂ ಈ ರಾಜ್ಯದ ವ್ಯವಸ್ಥೆ ಅರ್ಥ ಇದೆ, ಗೊತ್ತಿದೆ ಅವರಿಗೆ. ಪ್ರತಿ ವರ್ಷ ರಸ್ತೆಯಲ್ಲಿ ಗುಂಡಿ ಬಿದ್ದರೆ ಯಾವುದೇ ಸರ್ಕಾರವಾಗಲಿ ಅದನ್ನು ತಕ್ಷಣ ಮುಚ್ಚಬೇಕು, ಟ್ರಾಫಿಕ್ ಇಲ್ಲದೆ ಇರೋ ರೀತಿಯಲ್ಲಿ, ಜನರಿಗೆ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಮಾಡಬೇಕು. ಅದು ಪ್ರತಿ ಸರ್ಕಾರ ಮಾಡ್ತಕ್ಕಂಥ ಕೆಲಸ. ಬಿಜೆಪಿ ಸರ್ಕಾರ ಇದ್ದಾಗ ಗುಂಡಿನೇ ಬೀಳಲಿಲ್ವಾ? ಬಿದ್ದಿತ್ತು, ನಾವು ಮುಚ್ಚಿದ್ದೇವೆ. ಆ ಕಾಲಘಟ್ಟದನ್ನ ಇವತ್ತು ಹೇಳೋದಲ್ಲ. ಇವತ್ತು ಗುಂಡಿ ಬಿದ್ದಿದೆ, 750 ಕೋಟಿ ಈಗಾಗಲೇ ಕೊಟ್ಟುಬಿಟ್ಟಿದ್ದೀವಿ ಅಂತ ಹೇಳಿದ್ರಲ್ಲ, ಎಲ್ಲೋಯ್ತು ಹಣ? ಯಾರ ಜೋಬಿಗೆ ಹೋಗಿದೆ? ಮತ್ತೆ ಗುಂಡಿಗಳು ಯಾಕೆ ಹಾಗೆ ಉಳಿದಿದೆ? ಇದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಅದಕ್ಕೆ ಏನು ಮಾನ್ಯ ಇಂಡಸ್ಟ್ರಿ ಸಚಿವರು ಪಾಟೀಲ್ ಸಾಹೇಬರು ನಿನ್ನೆ ವೀರಾವೇಶದಿಂದ ಮಾತಾಡಿದ್ರು, ಇದರಿಂದ ಪಾಪ ಮೊಜುಮ್ದಾರ್ ಅವರು ಒಂದು ಟ್ವೀಟ್ ಮಾಡಬೇಕಾಯಿತು ಬಿಜೆಪಿಯ ವಿರುದ್ಧವಾಗಿ. ಆದರೆ ಇಟ್ ಈಸ್ ಎ ಬೇಸ್ಲೆಸ್ ಟ್ವೀಟ್ ಅಂಡ್ ಸ್ಟೇಟ್ಮೆಂಟ್, ವಾಟ್ ಐ ಕ್ಯಾನ್ ಸೇ. ಅಲ್ಲ ರೀ, ಪಾಪ ಅವರು ಅವ್ರು ಹೋಗೋರಿಗೆ ನಾವು ಬೇಡನಕ್ಕಾಗ್ತದೇನ್ರಿ? ಅವ್ರೇನಾದ್ರು ಇನ್ಸೆಂಟಿವ್ ಕೊಟ್ಟು ಮಾಡ್ಕೊಂಡು ಹೋಗ್ತೀನಿ ಅಂದರೆ ಅವ್ರು ಹೋಗ್ಲಿ. ಪಾಪ ನಾವ್ಯಾಕೆ ಅವ್ರಿಗೆ ತೊಂದರೆ ಮಾಡಬಾರ್ದು? ಎಕ್ಸ್ಪೀರಿಯನ್ಸ್ ಆಗಲಿ ಬಿಡಿ, ಎಲ್ಲ ಕಡೆನೂ ಹೋಗಿ. ನಾವು ದಿನ ನಿಮ್ಗೆ ಗೊತ್ತಿಲ್ಲ, ನನ್ನ ಹತ್ರ ಆಲ್ ಫಾರಿನ್ ಡೆಲಿಗೇಟ್ಸ್ ಮೀಟ್ ಮಾಡ್ತಾ ಇದ್ದಾರೆ. 12ನೇ ತಾರೀಕು ಇಲ್ಲೇ ಸಿಂಗಪೂರ್ ಬಿಸ್ನೆಸ್ ಡೆಲಿಗೇಷನು ಬರ್ತಾ ಇದೆ. ಆ ಮಿನಿಸ್ಟ್ರು ನಾನು ಭೇಟಿ ಮಾಡೋಕ್ಕೆ ಬರ್ತಾ ಇದ್ದಾರೆ. ಎವ್ರಿ ಡೇ ನಮಗೆ ಪ್ರಿಯಾಂಕರ್ಗೆ, ನನಗೆ, ಎಂ ಬಿ ಪಾಟೀಲ್ಗೆ, ಎಲ್ಲರೂ ಕೂಡ ಭಾಳ ಜನ ಇನ್ವೆಸ್ಟರ್ಸು ಎಲ್ಲ ಬರ್ತಾ ಇದ್ದಾರೆ. ಈಗ ಎಲ್ಲರೂ ಕೂಡ ಅಮೇರಿಕಾ ಇಶ್ಯೂ ಆದಮೇಲೆ ಎಲ್ಲರೂ ಕೂಡ ಇಲ್ಲೇ ಸ್ವಂತ ಆಸ್ತಿಗಳನ್ನು ಮಾಡ್ಕೊಳ್ಳಿಕ್ಕೆ, ಅವ್ರದ್ದೇ ಓನ್ ಕ್ಯಾಂಪಸ್ ಮಾಡ್ಕೊಳ್ಳಿಕ್ಕೆ ಬರ್ತಾ ಇದ್ದಾರೆ. ಅನೇಕ ಯೂನಿವರ್ಸಿಟಿಗಳು ಕೂಡ ಎಲ್ಲ ಬಂದು ಇಲ್ಲಿ ಪ್ರೈವೇಟ್ ಯೂನಿವರ್ಸಿಟಿಗಳು, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸು ಓಪನ್ ಮಾಡೋಕ್ಕೆ ಬರ್ತಾ ಇದ್ದಾರೆ. ಅರ್ಥ ಆಯ್ತಾ? ಯಾರು ಬಿಟ್ಟೋಗಲ್ಲ. ನಮ್ಮನ್ನ ಯಾರು ಸರ್ಕಾರಕ್ಕೆ ಯಾರು ನಾವು ಬೇರೆಯವ್ರ ಥರ ಇನ್ಸೆಂಟಿವ್ ಕೊಡ್ತೀವಿ ಅಂತ ಅಂದ್ಬಿಟ್ಟು ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟು ಏನು ನಾವೇನು ಕರಿಬೇಕಾದಿಲ್ಲ. ನಿಮ್ಮಲ್ಲಿರೋಂಥ ಮ್ಯಾನ್ ಪವರು, ನಿಮ್ಮಲ್ಲಿರೋಂಥ ಟ್ಯಾಲೆಂಟು, ನಿಮ್ಮಲ್ಲಿರೋಂಥ ವೆದರು, ನಿಮ್ಮಲ್ಲಿರೋಂಥ ಕಲ್ಚರು ಎಲ್ಲರನ್ನೂ ಕೂಡ ಆಕರ್ಷಣೆ ಮಾಡ್ತಾ ಇದೆ. ಪಾಪ ಅವರೇನೋ ಒಂದು ಟ್ವೀಟ್ ಮಾಡ್ತಾ ಇದ್ದಾರೆ. ಬಟ್ ಒಂದು ತಿಳ್ಕೊಳ್ಬೇಕು, ಬೆಂಗಳೂರಿಗೆ ಎಲ್ಲರಿಗೂ ಕೂಡ ಲಕ್ಷಾಂತರ ಮಂದಿ, ಮಿಲಿಯನ್ಸ್ ಆಫ್ ಪೀಪಲ್ಗೆ ಉದ್ಯೋಗ ಕೊಟ್ಟಿದೆ. ಎಲ್ಲ ಬಿಸ್ನೆಸ್ ಮೆನ್ನ ದೊಡ್ಡ ಮಾಡಿದೆ. ಸರ್ಕಾರ ಜಾಗಗಳು ಎಷ್ಟು ಕೊಟ್ಟಿದ್ದೀವಿ, ಎಷ್ಟು ಫೆಸಿಲಿಟಿ ಕೊಟ್ಟಿದ್ದೀವಿ, ಯಾರ್ಯಾರು ಎಷ್ಟೆಷ್ಟು ದೊಡ್ಡೋಗಿ ಹಾಕ್ಲಿಕ್ಕೆ ಸರ್ಕಾರ ಎಷ್ಟು ಸಹಾಯ ಮಾಡಿದೆ, ಅದನ್ನು ಫಸ್ಟು ಸ್ಮರಿಸ್ಕೊಳ್ಬೇಕು. ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್ ಅಂತ ಮಾತು ಹೇಳ್ತಾ ಇರ್ತೀವಿ. ಸೊ ಅದಕ್ಕೆ ಟೀಕೆ ಮಾಡ್ತಾಯಿದ್ರೆ ನೀವೇ ನಿಮ್ಮ ದೇಶಕ್ಕೆ ನೀವೇ ದ್ರೋಹ ಮಾಡ್ಕೊಂಡಂಗೆ, ನಿಮ್ಮ ರಾಜ್ಯಕ್ಕೆ ನೀವೇ ದ್ರೋಹ ಮಾಡ್ಕೊಂಡಂಗೆ. ಯಾವ ನಗರ ನಿಮ್ಮನ್ನ ಬೆಳೆಸ್ತಾ ಇದೆ ಆ ಬೆಳೆಸ್ತಾ ಇರೋಂಥ ನಗರಕ್ಕೆ ನೀವು ದ್ರೋಹ ಮಾಡ್ಕೊಂಡಂಗೆ. ಅದಕ್ಕೆ ನಾನು ಕೈ ಮುಗಿದು ನಮ್ರತೆಯಿಂದ ಕೇಳ್ಕೊಳ್ತಾ ಇದ್ದೀವಿ. ಅದನ್ನು ಸರ್ಕಾರ ತೀರ್ಮಾನ ತಗೊಳ್ಳೋ ತನಕ ಅದ್ರ ಬಗ್ಗೆ ನಾವೇನು ಹೇಳೋಕ್ಕಾಗೋದಿಲ್ಲ. ನಿಮಗೆ ಜ್ಞಾಪಕ ಇರ್ಬೋದು, ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡಿದ್ದು ನಾವು ಈ ವರ್ಷವೇ ಮಾಡಿದ್ದು 25ನಲ್ಲೇ. ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡಿದಾಗ ಕರ್ನಾಟಕದಲ್ಲಿ ಎಕೋಸಿಸ್ಟಮ್ಮು ಭಾಳ ಚೆನ್ನಾಗಿದೆ ಅಂಥೇಳಿ 10 ಲಕ್ಷ ಕೋಟಿ ರೂಪಾಯಿಯಷ್ಟು MOUಗಳು ಸೈನ್ ಆಯಿತು. ಒಂದು ವೇಳೆ ಆ ರೀತಿ ಅಟ್ಮಾಸ್ಫಿಯರ್ ಇದ್ದರೆ ಅಥವಾ ಎಕೋಸಿಸ್ಟಮ್ ಇದ್ದರೆ ಅವರು ಅಷ್ಟೊಂದು ಬಂಡವಾಳ ಹೂಡಿಕೆ ಮಾಡೋದಕ್ಕೆ ಸೈನ್ ಮಾಡ್ತಾರೆ? ಇದು ನಿಜ. ರಸ್ತೆ ಹಾಳಾಗಿದೆ ಅಥವಾ ಏನಾದರೂ 1-2 ಸಮಸ್ಯೆಗಳಿದ್ದರೆ ಅದನ್ನು ಸರಿ ಮಾಡ್ತೇವೆ. ಈ ಮಳೆ ಬಂದಾಗ ರಸ್ತೆ ಹಾಳಾಗಿದೆ ಅಂತ ಹೇಳಿ ಈಗಾಗಲೇ ನಮ್ಮ ಉಪಮುಖ್ಯಮಂತ್ರಿಗಳು, ಬ್ಯಾಂಗ್ಳೂರು ಇನ್ಚಾರ್ಜ್ ಮಂತ್ರಿ ಇದ್ದಾರೆ,
ಅವರು ಮುಖ್ಯಮಂತ್ರಿಗಳು ಕೂಡ ಅವರೆಲ್ಲ ಪ್ರದಕ್ಷಿಣೆ ಮಾಡಿ ಸಿಟಿಯಲ್ಲಿ ಅದನ್ನು ರಿಪೇರಿ ಮಾಡೋದಕ್ಕೆ ಆದೇಶ ಕೊಟ್ಟಿದ್ದಾರೆ, ಹಣನೂ ಬಿಡುಗಡೆ ಮಾಡಿದ್ದಾರೆ. ಕೆಲಸ ನಡೀತಾ ಇದೆ, ಅದನ್ನು ಸರ್ಕಾರ ತೀರ್ಮಾನ. ಹಾಗಾದರೆ ಇದನ್ನು BJP ಮತ್ತು JDS ಹೇಗೆ ಪರಿಗಣಿಸುತ್ತೆ ಅಂತ ನಾವು ನೋಡ್ತಾ ಹೋಗೋದಾದರೆ ನೀವು ಒಂದನ್ನು ಗಮನಿಸಬೇಕು. ಇದೇ ರಾಜ್ಯದ ಉಪಮುಖ್ಯಮಂತ್ರಿಗಳು, ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಉದ್ಯಮಿಗಳು ಬಿಟ್ಟು ಹೋಗೋದಾದರೆ ಹೋಗಲಿ ಬಿಡಿ ಅಂತ ಧಮಕಿ ಹಾಕ್ತೀರಿ. ಇನ್ನು ನಿಷ್ಪ್ರಯೋಜಕ IT BT ಸಚಿವರಾಗಿರುವಂಥ ಪ್ರಿಯಾಂಕ್ ಖರ್ಗೆ ಅವರಿಗೆ ಇದು ಯಾವುದರ ಅರಿವಿಲ್ವಾ ಅಂಥೇಳಿ ನೇರ ಪ್ರಶ್ನೆಯನ್ನು ಮಾಡ್ತಿದ್ದಾವೆ. ಇದೆಲ್ಲದರ ನಡುವೆ ಗೃಹ ಸಚಿವರು ಮಾತಾಡಿದ್ದನ್ನು ನೀವು ಗಮನಿಸ್ತಾ ಇದ್ರಿ. ಇಕೋಸಿಸ್ಟಮ್ ಬೇರೆ, ಇನ್ಫ್ರಾಸ್ಟ್ರಕ್ಚರ್ ಬೇರೆ. ನಿಮಗದು ಅರಿವಿದೆ ಅಂತ ನಾನು ಭಾವಿಸ್ತೀನಿ. ಇಕೋಸಿಸ್ಟಮ್ಗೆ ಈಗಲೂ ಕೂಡ ಅದೆಷ್ಟೋ ಜನ ಮಾರು ಹೋಗ್ತಾರೆ. ಬಟ್ ಇನ್ಫ್ರಾಸ್ಟ್ರಕ್ಚರ್ ಅಂದಾಗ ಇಲ್ಲಿನ ರಸ್ತೆಗಳಿರ್ಬೋದು, ಇಲ್ಲಿನ ಅವ್ಯವಸ್ಥೆಗಳನ್ನು ನೋಡಿದಾಗ ಎಂಥವ್ರಿಗೆ ಆದರೂ ಕೂಡ ಇದು ಸೂಕ್ತ ಜಾಗವಾ ಅನ್ನುವಂಥ ಸಹಜ ಪ್ರಶ್ನೆ ಬರುತ್ತೆ. ನೋಡಿ, ಹಾರ್ಡ್ಲಿ ಒಂದು ಅರ್ಧ ಗಂಟೆ ಸಾಕು, ಇಲ್ಲ ಒಂದು ಮೂಮೆಂಟ್ ಸಾಕು ಡಿಸಿಷನನ್ನು ತೆಗೆದುಕೊಳ್ಳೋದಕ್ಕೆ. ಇದುವರೆಗೂ ಕೂಡ ಭಾರತ ಅಂದ ಸಂದರ್ಭದಲ್ಲಿ ಬೆಂಗಳೂರು ಅಗ್ರಗಣ್ಯವಾಗಿತ್ತು. ಮುಂಬೈ, ಕಲ್ಕತ್ತಾ, ಡೆಲ್ಲಿ ಹೀಗೆ ಎಲ್ಲೇ ಸುತ್ತಾಡಿದ್ರೂ ಕೂಡ ಬೆಂಗಳೂರಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನೋದು ಜಾಸ್ತಿ ಇತ್ತು. ಬಟ್ ಈ ದಿನಗಳಾಗ್ತಿರುವಂತಹ ಬೆಳವಣಿಗೆಗಳು ಉದ್ಯಮ ಫ್ರೆಂಡ್ಲಿ ಆಗಿಲ್ವಾ, ಉದ್ದಿಮೆದಾರರು ಇತ್ತ ಕಡೆ ಗಮನ ಹರಿಸ್ತಿಲ್ವಾ ಅನ್ನುವಂಥ ಸಹಜ ಪ್ರಶ್ನೆ ಮೂಡುತ್ತೆ. ಹಾಗಾಗಿ ಆದಷ್ಟು ಬೇಗ ಇಂಥ ಸಮಸ್ಯೆಗಳೇನಾದರೂ ಇತ್ತು ಅನ್ನೋದು ಅದರನ್ನ ಪರಿಹರಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಗಮನ ಹರಿಸಬೇಕಾಗತ್ತೆ. ಆರೋಪ ಪ್ರತ್ಯಾರೋಪ ಒದಿಗಿಡಿ, ಉದ್ದಿಮೆಗಳನ್ನು ಮತ್ತು ಅದರಿಂದ ಸೃಷ್ಟಿಯಾಗುವಂತಹ ಉದ್ಯೋಗ ಅವಕಾಶಗಳನ್ನು ನಾವು ಕಳ್ಕೋಬಾರ್ದು. BJP, JDS, ಕಾಂಗ್ರೆಸ್ ನೀವು ಆರೋಪ ಪ್ರತ್ಯಾರೋಪ ಮಾಡೋದು ಬಿಡಿ, ಸೊಲ್ಯೂಷನ್ ಅತ್ತ ಗಮನ ಹರಿಸಬೇಕು ಅನ್ನೋದು ನನ್ನ ಕಳಕಳಿಯ ವಿನಂತಿ. ರೈಟ್, ಇದ್ರ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ BJP ವಕ್ತಾರರಾಗಿರುವಂಥ ಕಾಂತಿ ಶೆಟ್ಟಿ ಅವರಿದ್ದಾರೆ. ನಮಸ್ಕಾರ ಮೇಡಮ್. ಏನು JDS ವಕ್ತಾರರಾಗಿರುವಂಥ ನಾಗೇಂದ್ರ ಅವರಿದ್ದಾರೆ. ನಮಸ್ಕಾರ ನಾಗೇಂದ್ರ ಅವರಿಗೆ. ಏನು ಕಾಂಗ್ರೆಸ್ ವಕ್ತಾರರು ಸ್ವಾತಿ ಚಂದ್ರಶೇಖರ್ ಇದ್ದಾರೆ. ನಮಸ್ಕಾರ ಸ್ವಾತಿ. ಇದರ ಜೊತೆಗೆ ರಾಜಕೀಯ ಚಿಂತಕರಾಗಿರುವಂಥ ಕೃಷ್ಣ ಬಿ ಮರಿಯಾಂಕ್ ಅವರು ಝೂಮ್ನಿಂದ ಕನೆಕ್ಟ್ ಆಗ್ತಾ ಇದ್ದಾರೆ. ನಮಸ್ಕಾರ ಕೃಷ್ಣ ಅವ್ರಿಗೆ. ನಮಸ್ಕಾರ. ಮಾತಾಡ್ತೀನಿ, ಹಾಗೇ ಇರಿ ಸಂಪರ್ಕದಲ್ಲಿ. ಡೀಟೇಲ್ ಆಗಿ ನಿಮ್ಮ ಜೊತೆ ನಾನು ಮಾಹಿತಿಯನ್ನು ಪಡ್ಕೊಳ್ತೀನಿ. ಕಾಂತಿ ಶೆಟ್ಟಿ ಅವರು, ನೀವು ಹೇಳಬೇಕು ಇದು ಹೆಂಗಾಗಿದೆ ಅಂತ ಹೇಳಿದ್ರೆ, ದೇವ್ರು ಕೊಟ್ಟರು ಪೂಜಾರಿ ಕೊಡಲಿಲ್ಲ ಅಂತಾರಲ್ಲ ಅಂಥ ಸಿಚುವೇಶನ್ ಅಂತ. ಯಾಕಂದರೆ ಡೊನಾಲ್ಡ್ ಟ್ರಂಪ್ ಅಮೇರಿಕಾ ಅಧ್ಯಕ್ಷರು ನೋ ಇನ್ವೆಸ್ಟ್ಮೆಂಟ್ ಇನ್ ಇಂಡಿಯಾ ಈ ಥರದೊಂದು ತಾಕೀತಿತ್ತು, ಒತ್ತಡ ಇತ್ತು. ಅದರ ನಡುವೆ ಕೂಡ ಸುಂದರ್ ಪಿಚ್ಚೆಯವರು ಒಂದು ಬಹುದೊಡ್ಡ ನಿರ್ಧಾರವನ್ನು ತಗೊಂಡು ಭಾಳ ದೊಡ್ಡ ಅಮೌಂಟ್ 30,000 ಉದ್ಯೋಗಗಳ ಸೃಷ್ಟಿ ಅಂದರೆ ಅದಷ್ಟು ಸುಲಭದ ಮಾತಲ್ಲ. ಹಿಂದೆಲ್ಲ ಹೆಂಗಿತ್ತು ಅಂದರೆ, ನಾನು ಆಗಲೇ ಉಲ್ಲೇಖ ಮಾಡ್ದಂಗೆ ಕಲ್ಕತ್ತಾ ಇರ್ಬೋದು, ಬೆಂಗಳೂರು ಇರ್ಬೋದು, ಡೆಲ್ಲಿ ಇರ್ಬೋದು, ಮುಂಬೈ ಇರ್ಬೋದು, ಈ ಥರದ ಅವಕಾಶಗಳಲ್ಲಿ ಬೆಂಗಳೂರನ್ನು ವಿಶೇಷವಾಗಿ ನೋಡ್ತಾ ಇದ್ರು. ಇಲ್ಲಿನ ಇಕೋಸಿಸ್ಟಮ್ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಟಾಪಲ್ಲಿತ್ತು, ಉದ್ಯಮಗಳು ತಾವಾಗೇ ಬರ್ತಿದ್ವು ಇಲ್ಲಿನ ಇನ್ವೆಸ್ಟ್ಮೆಂಟಿಗೆ. ಸೊ ಆದರೆ ಈ ಸಲ ಆಗಿರುವಂಥ ಈ ಡೆವಲಪ್ಮೆಂಟ್ ನೋಡಿದ್ರೆ ಏನು ಅನಿಸುತ್ತೆ ನಿಮಗೆ ಅಂತ? ವಿ ಆರ್ ಲೂಸಿಂಗ್ ಅಂತ ಅನಿಸುತ್ತಾ? ಇಲ್ಲ, ಬೆಂಗಳೂರಲ್ಲಿ ಗಾರ್ಬೇಜ್ ಇದೆ, ಗುಂಡಿಗಳಿದೆ ಅಂತ ಉದ್ಯಮಿಗಳು, ಕೈಗಾರಿಕಾ ಉದ್ಯಮಿಗಳು ಅದನ್ನು ಅಡ್ರೆಸ್ ಮಾಡುವ ಪರಿಸ್ಥಿತಿ ಆಗಿದೆ. ನಾವಿಲ್ಲಿ ಹೇಳಿ ಸಾಕಾಯಿತು. ಈ ದಪ್ಪ ಚರ್ಮ ಸರ್ಕಾರಕ್ಕೆ ಅದು ಕೇಳಿಸಲ್ಲ. ಈಗ ಅವ್ರು ಹೇಳಿ ಅರ್ಥ ಮಾಡಲ್ಲ. ಅವ್ರು ಹೇಳಿದ್ರು ಅದಕ್ಕೂ ಅವ್ರು ನೀವು ಹೋಗಿ ಬೇಕಾದ್ರೆ ಬನ್ನಿ, ಇರಿ ಹೋದ್ರೆ ಹೋಗಿ ಅಂದ್ರಲ್ಲ. ಅವತ್ತು ಲಾಸ್ಟ್ ಟೈಮ್ ಯಾರು ರಾಜೇಶ್ ಅಂತ ಯಾರೋ ಒಬ್ರು ಹೇಳಿದ್ರಲ್ವಾ, ಉದ್ಯಮಿ ಹೇಳಿದಾಗ ಮಾನ್ಯ ಉಪಮುಖ್ಯಮಂತ್ರಿ ಅವ್ರಿಗೆ ಇರ್ಬೇಕಾ ಇರಿ, ಇಲ್ಲ ಹೋಗಿ ಅಂದ್ರು. ಹೌದೌದು, ಆಂಧ್ರ ಪ್ರದೇಶದ ಸಾರಾ ಯಾರವರು, ಅವ್ರ ಹೆಸರು ಇದೆಲ್ಲ, MLA ಅವರು ಇಲ್ಲಿ ಬನ್ನಿ, ಆಂಧ್ರಕ್ಕೆ ಬನ್ನಿ ಅಂದ್ರಲ್ಲ, ಅವತ್ತೇ ಹೇಳಿದ್ರು ಅವ್ರು ಆಂಧ್ರಕ್ಕೆ ಬನ್ನಿ ಅಂತ. ಈಗ ಗೂಗಲ್ ಪಿಚ್ ಅವರು 1.3 ಲಕ್ಷ ಕೋಟಿ ಒಂದು ಉದ್ಯಮ ಕರ್ನಾಟಕ ಬಿಟ್ಟು ಆಂಧ್ರಕ್ಕೆ, ಬೆಂಗಳೂರಿನ ಪರಿಸ್ಥಿತಿಯಿಂದಾಗಿ ಹೋಗಿದೆ ಅಂದ್ರೆ ಪೇನ್ ಆಗುತ್ತೆ. ಅದು ನಿಜಕ್ಕೂ ಪೇನ್ ಆಗುತ್ತೆ. 30,000 ಉದ್ಯೋಗ ಬರುವಂತದ್ದು, ಸರಿಸುಮಾರು 10,000 ಕೋಟಿ ಲಾಭ ಬರುವಂತ ಒಂದು ಕಂಪನಿ ನಮ್ಮ ಕರ್ನಾಟಕ ಬಿಟ್ಟು ಬೇರೆ ಪಕ್ಕದ ರಾಜ್ಯಕ್ಕೆ ಹೋಗಿದೆ ಅಂದ್ರೆ ಇದು ಇನ್ನು ಯಾವ ತರ ಇದು ಅರ್ಥೈಸಬೇಕು ಅಂತ ಅರ್ಥ ಆಗ್ತಿಲ್ಲ. ಸುಂದರ್ ಪಿಚ್ಚೆಯವರೇ ಆಗಲಿ, ಗೂಗಲ್ ಸಂಸ್ಥೆಯೇ ಆಗಲಿ, ಇದೇ ಕಾರಣಕ್ಕೆ ನಾವು ಬೆಂಗಳೂರನ್ನು ಬಿಟ್ಟು ನಾವು ಆಂಧ್ರವನ್ನು ಚೂಸ್ ಮಾಡಿದ್ದೀವಿ ಅಂತೇನು ಹೇಳಿಲ್ಲ. ನಿಮ್ಮ ಊಹೆಗಳನ್ನು ಅಥವಾ ನಿಮ್ಮ ವಾದಗಳನ್ನು ನೀವು ಮಂಡಿಸಿದ್ರೆ ಅದನ್ನ ಒಪ್ಕೊಂಡ್ಬಿಡ್ಬೇಕಾ ಜನ? ಅಲ್ಲಲ್ಲ, ನಮ್ಮ ವಾದನ ಒಪ್ಪಿಸುವುದಿರಲಿ. ಇಲ್ಲಿ ಕಾಂಗ್ರೆಸ್ BJP ಅಂತ ಬೇಡ. ಎಷ್ಟೋ ಜನ ಯುವಕರ ಉದ್ಯೋಗ ಹೋಯ್ತಲ್ವಾ, ಅದಕ್ಕಾದ್ರೂ ಪಶ್ಚಾತ್ತಾಪ ಇಡಿ. BJP ಅವರು ಹೇಳೋದಲ್ಲ, ಯುವ ಸಮುದಾಯಕ್ಕೆ ಇದು ಅರ್ಥ ಆಗ್ತಿದೆ, ಇದನ್ನು ಉಳಿಸ್ಕೋಬಹುದಾಗಿತ್ತು. ಯಾವ ರೀತಿ ಮಾನ್ಯ DKಶಿ ಅವರು ಹೇಳಿದ್ರು, ಇಲ್ಲ ಇಲ್ಲಿ ಇರುವುದಾದ್ರೆ ಇರಿ, ಹೋಗೋದಾದ್ರೆ ಹೋಗಿ ಅಂತ ರೀಸೆಂಟ್ ಆಗಿ ಹೇಳಿದ್ರಲ್ವ. ಇವತ್ತು ಕಿರಣ್ ಮಜುಮ್ದಾರ್ ಶಾ ಅವರು ಕೂಡ ಒಂದು ಉದ್ಯಮಿ. ಅವ್ರೇನು ಹೇಳಿದ್ರು, ಅವರೇನು ಬ್ಲೇಮ್ ಮಾಡಿಲ್ಲ. ನನಗೆ ಇಂಟರ್ನ್ಯಾಷನಲ್ ಗೆಸ್ಟ್ ಬರುವವರಿದ್ರು, ಅವರು ಈ ತರ ಹೇಳಿದ್ರು. ಅದನ್ನು ಅವರು MB ಪಾಟೀಲ್ ಅದಕ್ಕೆ ಏನಂದ್ರು ಗೊತ್ತಾ,
ನೀವು CSR ಫಂಡ್ ಅಲ್ಲಿ ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಇದು ರಾಜ್ಯ ಸರ್ಕಾರ ಹೇಳುವಂತ ಪರಿಸ್ಥಿತಿ. ಅದು ಹೇಗೆ ರಾಜಾರೋಷವಾಗಿ ಟ್ವೀಟ್ರಲ್ಲಿ ನ್ಯೂಸ್ ಅಲ್ಲಿ ಈ ತರ. ಕರ್ನಾಟಕ ಬಹಳ ವರ್ಷದಿಂದ ಬೇರೆ ಎಲ್ಲ ವಿಷಯಕ್ಕೆಲ್ಲ ಹೆಸರಾಂತ ಆಗ್ತಾ ಬರ್ತಾ ಇತ್ತು. ಇವಾಗ ಇಡೀ ದೇಶದಾದ್ಯಂತ ಈ ಕರ್ನಾಟಕದ ರಾಜ್ಯದ, ಅದರಲ್ಲೂ ಕರ್ನಾಟಕದ ರಾಜಧಾನಿ ಬೆಂಗಳೂರಿನ ಗುಂಡಿ ಸಮಸ್ಯೆಯನ್ನ ನ್ಯಾಷನಲ್ ನ್ಯೂಸ್ ಎಲ್ಲ ಡಿಸ್ಕಸ್ ಮಾಡೋ ತರ ಪರಿಸ್ಥಿತಿ ಬಂದಿದೆ. ಬೆಂಗಳೂರಲ್ಲಿ ಈ ತರ ಇದೆ, ಬೆಂಗಳೂರಲ್ಲಿ ಗಾರ್ಬೇಜ್ ಹೋಗಿ ಏನು ಯಾವ ಸಿಟಿ, ಗಾರ್ಡನ್ ಸಿಟಿ ಹೋಗಿ ಗಾರ್ಬೇಜ್ ಸಿಟಿ ಆಗಿದೆ ಅನ್ನೋದು ವಿಶ್ವದಲ್ಲೇ ಎಲ್ಲರೂ ಮಾತಾಡೋ ತರ ಆಗೋಗಿದೆ ಈ ಪರಿಸ್ಥಿತಿ. ಈ ನೀವು ಇವತ್ತು ಇಟ್ಟಿದ್ದೀರಾ ಗುಂಡಿ ಪೊಲಿಟಿಕ್ಸ್ ಅಂತ. 750 ಕೋಟಿ ಅನುದಾನ ಡಿಕ್ಲೇರ್ ಮಾಡಿದ್ರಲ್ವಾ, ಎಷ್ಟು ಕೋಟಿ ಖರ್ಚು ಮಾಡಿದ್ರೆ, ಅದರಲ್ಲಿ ಎಷ್ಟು ಕೋಟಿ, ಅದರಲ್ಲೂ ಏನಂತ ಹೇಳ್ಬೇಕು ನಾನು, ವಸೂಲಿ ಸರ್ಕಾರ ಅಂತ ಹೇಳ್ಬೇಕಾ ಅಥವಾ ಲೂಟಿ ಸರ್ಕಾರ ಅಂತ ಹೇಳ್ಬೇಕಾ ಅಥವಾ ಕೆಳಗಿಂದ ಮೇಲೆವರೆಗಡೆ ಎಲ್ಲನೂ ಲೂಟಿಯಾಗಿ ಏನು ಮಾಡೋಕ್ಕಾಗಿಲ್ಲ, ಒಂದು ಮಳೆಗೆ ಹೋಗುವಂತ ಗುಂಡಿ ಸರಿ ಮಾಡಿದ್ವು ಅಂತ ಹೇಳ್ಬೇಕಾ. ಮೊನ್ನೆ ನಾನು ಯಾವ್ದ್ರಲ್ಲೂ ಇದರಲ್ಲಿ ಲೇಖನ ನೋಡಿದೆ, ಅದನ್ನೇ ಯಾವ್ದು ಗುಂಡಿ ಇಲ್ಲ. ನಾವು ಒಂದ್ ರೌಂಡ್ ಇಲ್ಲಿಂದ ಮುಗಿದ ತಕ್ಷಣ 6 ಗಂಟೆಗೆ ನಾನು ಹೆಂಗಿದ್ರು ಗಾಡಿ ತಂದಿದ್ದೀನಿ, ಒಂದ್ ರೌಂಡ್ ಒಂದು 4 ಕಿಲೋಮೀಟರ್ ಹೋಗ್ಬಿಟ್ಟು ಬರೋಣ. ಎಷ್ಟು ನಾನು ಇಲ್ಲಿಗೆ ಮಲ್ಲೇಶ್ವರದಿಂದ ಇಲ್ಲಿ ಬರಕ್ಕೆ 1.5 ಗಂಟೆ ಆಯ್ತು. 1.5 hour ನಾನೇ ಡ್ರೈವ್ ಮಾಡ್ಕೊಂಡು ಬಂದೆ. 1.5 ಗಂಟೆ ಆಯ್ತು ನೋಡಿ. ಸರಿಸುಮಾರು ಇಡೀ ಕರ್ನಾಟಕದಲ್ಲಿ 2 ಲಕ್ಷ ಗುಂಡಿ ಇದೆ ಅಂತ ಮೊನ್ನೆ ಯಾವ್ದ್ರಲ್ಲೂ ಒಂದು ಲೇಖನದಲ್ಲಿ ನೋಡಿದೆ. ಬೆಂಗಳೂರಲ್ಲಿ ಅದನ್ನು 28,000 ಅಂತ ಹೇಳಿದ್ರು. ಒಂದ್ ಕಡೆ 12,000 ಮಾಡಿದ್ವು ಕ್ಲಿಯರ್ ಆಗಿದೆ ಅಂತ ಹೇಳ್ತಾರೆ, ಒಂದ್ ಕಡೆ 1,000 ಇದೆ ಅಂತ ಹೇಳ್ತಾರೆ, ಒಂದ್ ಕಡೆ ನೋಡಿ ಅನೇಕ ಸಮಸ್ಯೆಗಳನ್ನು ಹೇಳಿದ್ದಾಯ್ತು. ಇಲ್ಲಿ ಏನಾದ್ರೂ ಜನರಿಗೆ ಯೂಸ್ ಆಗುವಂಥದ್ದು ಅಥವಾ ಜನಪರ ಯೋಜನೆಗಳು ಏನಾದ್ರೂ 30 ತಿಂಗಳಾಯ್ತು. 30 ತಿಂಗಳಲ್ಲಿ ಜನಪರ ಯೋಜನೆ ಅಂದ್ರೆ 16 ಅಧಿಕಾರಿಗಳ ಸುಸೈಡ್ ಆಯ್ತು. 16 ಇವತ್ತು ಒಂದು ಅಧಿಕಾರಿ ಸುಸೈಡ್ ಆಯ್ತು. ಈಗ ತಾನೇ ನೋಡ್ಕೊಂಡು ಬಂದೆ, ಜೋಶಿ ಅಂತ 16 ಅಧಿಕಾರಿಗಳ ಸುಸೈಡ್. ಬೇರೆ ಬೇಡ, ಪಕ್ಷ ಬಿಡಿ, ಸೈಡಲ್ಲಿ ಇಟ್ಬಿಡಿ. ಪಕ್ಷದ ಒಂದು ಅಧಿಕಾರಿ ಆಗ್ಬೇಕಂದ್ರೆ ಅವ್ರು 2ನೇ ದರ್ಜೆ ಇರ್ಬೋದು, 3ನೇ ದರ್ಜೆ ಇರ್ಬೋದು, ಓದ್ಕೊಂಡು ಎಷ್ಟು ಕಷ್ಟಪಟ್ಟು ಮಾಡಿರ್ತಾರೆ. ಇವತ್ತು ಸುಸೈಡ್ ಮಾಡುವ ಪರಿಸ್ಥಿತಿ ಅಧಿಕಾರಿಗಳು ಬಂದಿದೆ ಅಂದ್ರೆ 16 ಅಧಿಕಾರಿಗಳ ಸುಸೈಡ್ ಇಷ್ಟು ಯಾವತ್ತೂ ಆಗಿದೆಯೋ ನಂಗೆ ಗೊತ್ತಿಲ್ಲ. ಇಷ್ಟು ಇದರಲ್ಲಿ 750 ಕೋಟಿಯಲ್ಲಿ ಇದನ್ನು ಹೇಳಲೇಬೇಕು ಕಾಂಗ್ರೆಸ್ ಸರ್ಕಾರ. ಎಷ್ಟು 350 ಕೋಟಿದಾದ್ರೂ ಕೆಲಸ ಆಗಿದೆಯಾ ಅಥವಾ ಅರ್ಧ ಮಾತ್ರ ಲೂಟ್ ಆಗಿದೆಯಾ? ಏನಕ್ಕಾಗಿಲ್ಲ. ಇಷ್ಟು ಮಳೆ ಬರ್ತಾ ಇದೆ, ಇಷ್ಟು ಗುಂಡಿ ಬಿದ್ದು. ಮೊನ್ನೆ KR-ಪುರಮದಲ್ಲಿ ಒಂದು ಹುಡುಗಿ ಸತ್ತು ಹೋಯ್ತು. ಏನಾಯ್ತು? ಗಾಟ್ ನಾಗೇಂದ್ರ ಅವ್ರು ಹೇಳಬೇಕು. ನನಗೆ ಹಿಂದೆ DK ಶಿವಕುಮಾರ್ ಅವರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಮಾತಾಡಿದ ನೆನಪಿದೆ. ಈಗ ನೋಡಿ, ರಾಮನಗರದಂಥ ರಾಮನಗರವನ್ನು ಹೆಸರು ಚೇಂಜ್ ಮಾಡಿ ಬೆಂಗಳೂರು ಅನ್ನೋ ಹೆಸರಿದ್ರೆ ಉದ್ದಿಮೆದಾರರು ಇತ್ತ ಕಡೆ ಆಕರ್ಷಿತರಾಗ್ತಾರೆ, ಇನ್ನೂ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಬರುತ್ತೆ, ಬೆಂಗಳೂರು ವಿಜೃಂಭಿಸುತ್ತೆ. ನೀವು GBAನೇ ತಗೊಳ್ಳಿ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಮೂಲಕ ಬೆಂಗಳೂರನ್ನು ಇನ್ನೂ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗುವಂಥ ಮಹತ್ವಾಕಾಂಕ್ಷೆ ನಂದು. ರೈಟ್. ಆ ಎಲ್ಲ ವ್ಯವಸ್ಥೆಗಳಾದರೂ ಕೂಡ, ಅಂಥ ಎಲ್ಲ ಪ್ರಯತ್ನದಲ್ಲಿದ್ದರೂ ಕೂಡ ಇವತ್ತು ಆಂಧ್ರ ಇದನ್ನು ಪಾಲು ಪಡ್ಕೊಳ್ಳುತ್ತೆ ಅನ್ನೋದಾದರೆ ಖಂಡಿತವಾಗ್ಲೂ ನಾವು ಅದರಿಂದ ಆ ಸುವರ್ಣ ಅವಕಾಶವನ್ನು ಕಳ್ಕೊಂಡ್ವಿ ಅನ್ನೋದ್ರಲ್ಲಿ ಡೌಟೇ ಬೇಡ ಅಲ್ವಾ ನಾಗೇಂದ್ರ ಅವರೇ? ಮೇಡಮ್, ಸತ್ಯವಾಗ್ಲೂ ಇದು ಈ ರಾಜ್ಯದ ಕನ್ನಡಿಗರಿಗೆ ಮತ್ತು ಈ ಭವಿಷ್ಯದ ಯುವ ನಿಧಿಗಳಿಗೆ ಮಾಡಿದಂಥ ರಾಜ್ಯ ಸರ್ಕಾರ ದೊಡ್ಡ ದ್ರೋಹ ಏನಾದರೂ ಇದ್ದರೆ, ಇಷ್ಟೊಂದು ಬೃಹತ್ಕಾರವಾದ ಉದ್ಯಮವನ್ನು ಉಳಿಸ್ಕೊಳಕ್ಕೆ ಅಸಹಾಯಕತೆ ಐತಲ್ಲ ಸರ್ಕಾರ. ಇವತ್ತು ಕಣ್ಮುಂದೆ ಅಸಹಾಯಕತೆ ಐತಲ್ಲ. 30,000 ಜನ ಎಂಪ್ಲಾಯ್ಮೆಂಟು, 30,000 ಜನ, 1,30,00,000 ಇನ್ವೆಸ್ಟ್ಮೆಂಟು, 1,03,00,000 ಇನ್ವೆಸ್ಟ್ಮೆಂಟು, 10,000 ಕೋಟಿ ಆದಾಯ ವರ್ಷಕ್ಕೆ. ಇಂಥ ಒಂದು ಬೃಹತ್ಕಾರವಾದ ಒಂದು ಸಂಸ್ಥೆನ ಇವ್ರು ಉಳಿಸ್ಕೊಳಕ್ಕಾಗಲಿಲ್ಲ ಅಂದರೆ ನಾಚಿಗೆಟ್ ಸರ್ಕಾರ, ಅಸಹಾಯಕತೆ ಸರ್ಕಾರ. ಯುವ ನಿಧಿಗೆ, ಭವಿಷ್ಯ ನಿಧಿ, ಯುವ ನಿಧಿಗೆ ನಾವು 2,000-3,000 ಕೊಡ್ತೀನಿ ಅಂತ ಹೇಳ್ಕೊಂಬಂದ್ರೆ 2 ವರ್ಷ. ಇವತ್ತು ಒಂದು ದೊಡ್ಡ ಸಂಸ್ಥೆ ಉಳಿಸ್ಕೊಳಕ್ಕಾಗಿಲ್ಲ. ಇವತ್ತು ಏನು ಗೂಗಲ್ ಅವರು CEO ಸುಂದರ್ ಪಿಚೈ ಅವರು ಇದ್ದಾರೆ, ಈ ದೇಶಕ್ಕೆ ಬೇಕಾದಷ್ಟು ಕನ್ನಡ ಹಿಂದೆಗಡೆ ಪರದಿಂದ ಮಾಡ್ತಾರೆ ಕೆಲಸ ಸಾಕಷ್ಟು ಇದ್ದಾವೆ. ನೋಡಿ, ಇದು ಪೋಸ್ಟ್ಡಮ್ ಯೂನಿವರ್ಸಿಟಿ ಅಂತೇಳಿ. ಈ ಪೋಸ್ಟ್ಡಮ್ ಯೂನಿವರ್ಸಿಟಿ ಅಂತಂದರೆ ಇಲ್ಲಿ ಹೋಗ್ಬಿಟ್ಟು ಅಮೆರಿಕನ್ ಯೂನಿವರ್ಸಿಟಿಯಲ್ಲಿ, ನ್ಯೂಯಾರ್ಕ್ ಯೂನಿವರ್ಸಿಟಿಯಲ್ಲಿ ಇಲ್ಲಿ ಹೋಗ್ಬಿಟ್ಟು ಅಡ್ಮಿಷನ್ ಮಾಡಿ ಫೀಸ್ ಕಟ್ಟಬೇಕು ಅಂತಂದರೆ 3 ಲಕ್ಷ, ಮತ್ತು ಅಲ್ಲಿ ಎಕ್ಸ್ಪೆಂಡಿಚರ್ 6 ಲಕ್ಷ ಆಗುತ್ತೆ. ಈ ಒಂದು ಪೋಸ್ಟ್ಡಮ್ ಯೂನಿವರ್ಸಿಟಿಗೆ ಸುಂದರ್ ಪಿಚೈ ಮಾಡಿರೋದು 90% ಸಬ್ಸಿಡಿ CSR ಫಂಡ್ ಕಟ್ಟಿದ್ದಾರೆ. ಇಂಡಿಯನ್ ಸ್ಟೂಡೆಂಟ್ಗೆ ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್ ಡೆವಲಪ್ಮೆಂಟ್ ಆಗಬೇಕು, ಇಂಡಿಯಾ ಡೆವಲಪ್ಮೆಂಟ್ ಆಗಬೇಕು. ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸಲ್ಲಿ ವಿದ್ಯಾರ್ಥಿಗಳು ಮುಂದೆ ಬರಬೇಕು, ಅವ್ರಿಗೆಲ್ಲ ಕಡೆ ಉದ್ಯೋಗ ಸೃಷ್ಟಿ ಆಗಬೇಕಂತೇಳಿ ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್ಗೆ ಇವರು ನ್ಯೂಯಾರ್ಕ್ ಯೂನಿವರ್ಸಿಟಿಯಲ್ಲಿ, ಈ ಯೂನಿವರ್ಸಿಟಿ ಬಂದ್ಬಿಟ್ಟು 1816 ಲಾಂಚ್ ಆಗುತ್ತೆ ನ್ಯೂಯಾರ್ಕಲ್ಲಿ. ಸ್ಕಿಲ್ ಡೆವಲಪ್ಮೆಂಟ್ಗೆ ಪ್ರೇಮಸ್ ಯೂನಿವರ್ಸಿಟಿ, ಆ ಒಂದು ಯೂನಿವರ್ಸಿಟಿಗೆ ಗೂಗಲ್ CEO ಅವರು CSR ಫಂಡ್ನ ಕಟ್ಟಿ ಇಂಡಿಯನ್ ಸ್ಟೂಡೆಂಟ್ಗಳಿಗೆ 90% ಸಬ್ಸಿಡಿ ಕೊಡಬೇಕು. ಸ್ಟೂಡೆಂಟ್ಗಳು ಎಜುಕೇಟೆಡ್ ಆಗಬೇಕು, ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸಸ್ ಅವ್ರಿಗೆ ಇಡೀ ಇಂಟರ್ನ್ಯಾಷನಲಲ್ಲಿ ಕೆಲಸ ಸಿಗಬೇಕು ಅನ್ನೋ ಒಂದು ಕಾರಣಕ್ಕೆ ಈ ಥರ CSR ಫಂಡ್ಗಳೆಲ್ಲ ಕಟ್ಟಿ ಈ ದೇಶಕ್ಕೆ ತಂದರೆ ಕೂಡ ಇದನ್ನು ಇದನ್ನ ಇಟ್ಕೊಂಡು, ಈ ಒಂದು ಅಪ್ಲಿಕೇಶನ್ ಇಟ್ಕೊಂಡು
ಎಲ್ಲ ವಿಶ್ವವಿದ್ಯಾಲಯಕ್ಕೆ ಹೋದ್ರೂ ಯಾರು ಅದ್ರ ಬಗ್ಗೆ ಮಾನ್ಯತೆನೇ ಕೊಡ್ತಾ ಇಲ್ಲ. ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸಸ್ಗೆ ಎಷ್ಟು ಕೇವಲ 10,000 to 15,000 ರೂಪಾಯಿ ಅಷ್ಟೇ ಕೋರ್ಸಸ್ ಇದು. ಇದನ್ನು ಮಾಡೋದ್ರಿಂದ ಅವ್ರಿಗೆ ಏನು ಮಾಡ್ತಾರೆ, ನ್ಯೂಯಾರ್ಕ್ ಯೂನಿವರ್ಸಿಟಿಯಿಂದ 6 ತಿಂಗಳ ಕೋರ್ಸು ರೆಕಾರ್ಡೆಡ್ ಕ್ಲಾಸಸ್ ಇದು. ಈ ಕ್ಲಾಸಸ್ ಮಾಡೋದ್ರಿಂದ ಸ್ಕಿಲ್ ಡೆವಲಪ್ಮೆಂಟು 6 ತಿಂಗಳಲ್ಲಿ ಅವರು ಪಾಸ್ ಆದಮೇಲೆ ಇದನ್ನು ಲಿಂಕ್ಡ್ಇನಲ್ಲಿ ಕನೆಕ್ಟ್ ಮಾಡಿ ಗ್ಲೋಬಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆ ಸ್ಟೂಡೆಂಟ್ ನೇಮ್ನ ಗ್ಲೋಬಲ್ ಲಿಂಕ್ಡ್ಇನಲ್ಲಿ ಕನೆಕ್ಟ್ ಮಾಡ್ತಾರೆ. ಆಗ ಟೈರ್ 1 ಕಂಪ್ನಿಗಳು ಏನು ಮಾಡ್ತವೆ, ಈ ಒಂದು ಇಂಟರ್ವ್ಯೂಗೆ ಇವ್ರನ್ನ ಇಂಟರ್ವ್ಯೂ ಮಾಡ್ತಾರೆ. ಇಂಟರ್ವ್ಯೂ ಮಾಡಿ ಪಾಸ್ ಆಯಿತು ಅಂದರೆ ಇಂಟರ್ನ್ಯಾಷನಲ್ ಎಲ್ಲಾದರೂ ಒಂದು ಉದ್ಯೋಗ ಸೃಷ್ಟಿ ಆಗುತ್ತೆ. ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸಸ್ ಇಂಪಾರ್ಟೆಂಟು. ರೆಗ್ಯುಲರ್ ಕೋರ್ಸಸ್ ಜೊತೆ ಸ್ಕಿಲ್ ಡೆವಲಪ್ಮೆಂಟ್ ಬೇಕಲ್ಲ ಅವ್ರಿಗೆ. ಇವಾಗ ಇಂಜಿನಿಯರ್ ಟೆಕ್ನಿಕಲ್ ಮುಗಿಸ್ಕೊಂಡು ಬರ್ತಾರೆ, ಮುಗಿಸ್ಕೊಂಡು ಬಂದಿದ್ದ ತಕ್ಷಣ ಆಚೆ ತಕ್ಷಣ ಏನು ಕೆಲಸ ಮಾಡಬೇಕು ಅಂತ ಕ್ವಶ್ನೆ ಬಂದಾಗ ಸ್ಕಿಲ್ ಏನಿರಲ್ಲ, ಸ್ಕಿಲ್ ನಾಲೆಜ್ ಶೂನ್ಯ ಇದ್ದಾಗ ಅವ್ರೆಲ್ಲಿ ಹೋಗ್ತಾರೆ? ಅಂಥ ಒಂದು ವ್ಯವಸ್ಥೆಯಲ್ಲಿ ಗೂಗಲ್ ಸುಂದರ್ ಪಿಚೈ ಅವರು ಇಂಥ ಒಂದು ಮಹತ್ವ ನಿರ್ಧಾರ ಮಾಡಿದ್ದಾರೆ. ಇವತ್ತು ನಮ್ಮ ದೇಶದಲ್ಲಿ ಬಳಸ್ಕೊಳಕ್ಕಾಗ್ತಾ ಇಲ್ಲ, ಯುವ ನಿಧಿಗಳು ಬಳಸ್ಕೊಳಕ್ಕಾಗ್ತಾ ಇಲ್ಲ, ಮತ್ತು ಸರ್ಕಾರಗಳ ಸಂಸ್ಥೆಗಳು ಕೂಡ ಬಳಸ್ಕೊಳಕ್ಕಾಗ್ತಾ ಇಲ್ಲ. ಇದು ನಮ್ಗೊಂದು ದುರಂತ. ಇದು ಇವತ್ತು ಏನು ಇವರು ಮಾಡಕ್ಕೆ ಹೋಗಿದಾರಲ್ಲ, ಇವತ್ತು ಈ ಸತ್ಯವಾದ ಕಣ್ಣು ಖಂಡಿತ ಹೇಳೋದೇ ದೊಡ್ಡ ಮಹಾಪರಾಧ ಆಗೋಗಿದೆ ಇವತ್ತು ನಮಗೆ. ಇವತ್ತು ನಾವು ಹೇಳಿದ್ರೆ ಅಂತ ಕೇಸ್ಗಳು ಬೀಳ್ತಾ ಇದಾವೆ. ಅಲ್ಲ, ಇದನ್ನ ನಾವು ಕಳ್ಕೊಂಡ್ವಿ ಅಂತಾನೂ ಹೇಳಂಗಿಲ್ಲ ಈಗ. ಅಲ್ಲ, ಹೇಳ್ಕೊಂಡ್ರೆ ಆಮೇಲೆ ಕೇಸ್ಗಳು ಬೀಳ್ತವೆ. ಇವತ್ತು ಅದು ದೂಷಣೆ, ಇಷ್ಟ ಇದ್ರು ಬರ್ಲಿಲ್ಲ ಅಂದ್ರೆ ಹೋಗಿ ಅಂತ ಅವ್ರಿಗೆ ಒಂದು ತಿರಸ್ಕಾರ, ಧಮಕಿ ಹಾಕೋದು. ಆಮೇಲೆ ಒಂದು IT-BT ಕಂಪ್ನಿ ಬರಬೇಕಾದ್ರೆ ಫುಲ್ ಒಂದು ಇವತ್ತು ಡಿಜಿಟಲ್ ಕನೆಕ್ಟ್ ಕುಂತ ಜಾಗದಲ್ಲಿ ಎಲ್ಲನೂ ಸಿಗುತ್ತೆ. ಇವತ್ತು ಇಲ್ಲಿರೋಂಥ IT-ಗಳು ಎದುರಿಸೋ ಸಮಸ್ಯೆಗಳು ಏನಿದಾವೆ. ಇವತ್ತು CMಗೆ ನೀವೇನು ಕೆಲಸ ಮಾಡ್ತಿಲ್ಲ ಅಂದಂಗೈತಲ್ಲ ಪ್ರಿಯಾಂಕ್ ಖರ್ಗೆ ಅವರು. ಅಲ್ಲ, ಇವಾಗ IT-BT ಅವ್ರಿಗೆ ಇರೋದು ಏನು ಕಾಂಟ್ರವರ್ಸಿ. ಒಂದು ನಿಮಿಷ ಪ್ಲೀಸ್ ಮೇಡಮ್, ಒಂದು ನಿಮಿಷ ಬಿಡಿ. ನೋಡಿ, ಇವಾಗ ಅವ್ರಿಗೆ ಇರೋದೇನು ಗೊತ್ತಾ, ಅವ್ರಿಗೇನು ಬೇಕಾಯ್ತು, ಕಾಂಟ್ರವರ್ಸಿಗಳು ಮಾತ್ರ ಬೇಕಾಗಿರೋದು. ಇವತ್ತು ಕಾಂಟ್ರವರ್ಸಿ ಮಾಡಿದ್ರೆ ಮತ್ತೆ ಸರ್ಕಾರ ಉಳಿದಂತ ಅವ್ರ ತಲೆಯಲ್ಲಿ ನತ್ತಿಯಲ್ಲಿ ಕೂರ್ಸ್ಕೊಂಡು ಕುಂತಿದ್ದಾರೆ ಕಾಂಗ್ರೆಸ್ ಪಕ್ಷ. ಇವತ್ತು ಏನಾದ ಮನಸ್ಥಿತಿ, ಸರ್ಕಾರ ಉಳಿಬೇಕಂದ್ರೆ ಕಾಂಟ್ರವರ್ಸಿಯಲ್ಲಿ ಉಳಿಯೋಕ್ಕಾಗೋದ್ರಿ, ನಾವೇನು ಅಭಿವೃದ್ಧಿ ಮಾಡಿಲ್ಲ, ಅಭಿವೃದ್ಧಿ ಶೂನ್ಯ. ಅದಕ್ಕೆ ನಗ್ನ ಸತ್ಯ ಏನು ಅಂತಂದ್ರೆ ಅವ್ರದೇ ಶಾಸಕರುಗಳೆಲ್ಲ ಹೇಳಿದಾರಲ್ಲ, ಕೈಗಣ್ಣ ಹಿಡಿತಾರ ಸಾಕ್ಷರಗಳು ಹೇಳಿದಾರಲ್ಲ, ಇವತ್ತು ಅಭಿವೃದ್ಧಿ ಶೂನ್ಯ, ರಸ್ತೆಗಳಿಲ್ಲ, ಚರಂಡಿಗಳು ಮಾಡೋಕ್ಕಾಗ್ತಾ ಇಲ್ಲ, ಅನುದಾನಗಳಿಲ್ಲ. ಇವತ್ತು JDS ಶ್ರೀನಿವಾಸಪುರದ JDS ಶಾಸಕರು ಇವತ್ತು ಹೈಕೋರ್ಟ್ ಮೆಟ್ಲೇಬೇಕಂತ ಪರಿಸ್ಥಿತಿ ಬಂದಿದೆ. 50 ಕೋಟಿ ಅನುದಾನ ಕೊಡ್ತೀವಿ ಅಂತ ಹೇಳಿದವರು ಇವತ್ತು ಅನುದಾನ ಕೊಡ್ತಾ ಇಲ್ಲ. ಅನುದಾನ ಕೊಡಲಿಲ್ಲ ಅಂದ್ರೆ, ಒಂದು ನಿಮಿಷ ಮೇಡಮ್, ಅನುದಾನ ಕೊಡಲಿಲ್ಲ ಅಂದ್ರೆ ಅಭಿವೃದ್ಧಿ ಹೆಂಗಾಗುತ್ತೆ? ಇವತ್ತೆಲ್ಲೋ ಕೇಳಬೇಕಾದ ಪರಿಸ್ಥಿತಿ, ಸದನದಲ್ಲಿ ಕೇಳಿದ್ರೆ ಗೌರವ ಇಲ್ಲ, ಮಾನ್ಯತೆ ಇಲ್ಲ. ಇವತ್ತು ಹೈಕೋರ್ಟ್ ಕೇಳಬೇಕಾಗಿದೆ. ಶ್ರೀನಿವಾಸಪುರದ JDS ಶಾಸಕರು JK ವೆಂಕಟೇಶ್ವರರೆಡ್ಡಿ ಅವರು ಇವತ್ತು ಹೈಕೋರ್ಟ್ ಮೊರೆ ಹೋಗ್ತಾ ಇದ್ದಾರೆ, ಅಭಿವೃದ್ಧಿ ಶೂನ್ಯ ಆಗಿದೆ ಅಂತೇಳಿ. ಈ ರೀತಿಯಾದ ಇಂಥ ಒಂದು ಪರಿಸ್ಥಿತಿ ತಂದು ಇವತ್ತು ಯುವ ನಿಧಿಗಳನ್ನ ಇವತ್ತು ರೋಡ್ ಬಿಟ್ಟಂತ ಸರ್ಕಾರ ಏನಿದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಇವತ್ತು ಒಂದು ಬೃಹತ್ವಾದ ಸಂಸ್ಥೆ ಕಳ್ಕೊಂಡಿದ್ರೆ ಇದು ನಮ್ಮ ದೌರ್ಭಾಗ್ಯ. ಈ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಮೂಲ ಕಾರಣ ಅಂತ ಇವತ್ತು ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳು ಇವತ್ತು ಹೇಳ್ತಾ ಇದ್ದಾರೆ ಮೇಡಮ್. ಈ ವಿಚಾರದಲ್ಲಿ ಎರಡು ಮಾತಿಲ್ಲ. ರೈಟ್. ಸ್ವಾತಿ, ನೀವು ಹೇಳಬೇಕು, ದೇಶದಲ್ಲಿ ಬೆಸ್ಟ್ CM ಯಾರು ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯನವ್ರ ಹೆಸರು ಬರುತ್ತೆ. ಮೊನ್ನೆ ಗೃಹ ಸಚಿವರು ಮಾತಾಡ್ತಿದ್ದನ್ನು ಗಮನಿಸಿ, ChatGPT ಹಾಕ್ರಿ ಬೆಸ್ಟ್ ಹೋಮ್ ಮಿನಿಸ್ಟರ್ ಯಾರು ಅಂತ ಕೇಳಿದ್ರೆ ನನ್ನ ಹೆಸರೇ ಬರುತ್ತೆ ಅಂತ. ಶಿವರಾಜ್ ಸಿಂಗ್ ಚೌಹಾಣ್ ಅವ್ರ ಕಡೆಯಿಂದ ಕೃಷಿ ಸಚಿವರು ಚಲುವರಾಯಸ್ವಾಮಿ ಅವರು ಅವರ ಕ್ಷೇತ್ರದ ಅಭಿವೃದ್ಧಿಗೆ ಇಲಾಖೆಯಲ್ಲಿ ಕಠಿಣ ಪರಿಶ್ರಮ ಅಥವಾ ಕಠಿಣ ಕ್ರಮ ಅಂತ ಹೇಳ್ತಿದ್ರೆ ಇವ್ರು ಸರ್ಕಾರದ ಹೋಮ್ ಮಿನಿಸ್ಟರ್ ಬರ್ತಿದ್ರು. ಚಲುವರಾಯಸ್ವಾಮಿ ಅವರ ಹೆಸರು ಬರುತ್ತೆ. ನೀವು ಗ್ಯಾರಂಟಿ ಯೋಜನೆಗಳನ್ನು ಭಾರತದಲ್ಲೇ ಬಹುದೊಡ್ಡ ಮಟ್ಟದಲ್ಲಿ ಪ್ರಯೋಗ ಮಾಡಿ ಸಕ್ಸಸ್ ಕಂಡಿದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಇಂಥ ದೊಡ್ಡ ಇನ್ವೆಸ್ಟ್ಮೆಂಟ್ ಇದು. ಸುಂದರ್ ಪಿಚೈ ಅವರ ಬಹುದೊಡ್ಡ ನಿರ್ಧಾರ. ನಾವು ಡೊನಾಲ್ಡ್ ಟ್ರಂಪ್ ಅವರ ಈ ರಾಜಕೀಯ ನೀತಿಗಳನ್ನು ಗಮನಿಸ್ತಾ ಇದ್ದೀವಿ, ಆರ್ಥಿಕ ಅಲ್ಲೋಲಕಲ್ಲೋಲಗಳನ್ನು ಗಮನಿಸ್ತಾ ಇದ್ದೀವಿ. ಅಲ್ಲಿ ಅಂಥ ಒತ್ತಡ ಇದ್ದರೂ ಕೂಡ ಭಾರತದಲ್ಲಿ ಇನ್ವೆಸ್ಟ್ಮೆಂಟ್ಗೆ ಜೈ ಅಂದಾಗ ಬೆಂಗಳೂರು, ನಮ್ಮ ಕರ್ನಾಟಕ ಇದನ್ನು ಕಳ್ಕೊಳ್ತೋ ಅನ್ನೋ ಭಾವನೆ ನಿಮಗಿದೆಯಾ? ದಿವ್ಯಾ, ನಾನು ಇವಾಗ ಏನೇ ಮಾತಾಡಿದ್ರು ಅದನ್ನು ವಿತ್ ಡೇಟಾ ಫ್ಯಾಕ್ಟ್ಸ್ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಪ್ಲೀಸ್ ಅಲೌ ಮೀ 1 minute. ಭಾರತೀಯ ಜನತಾ ಪಾರ್ಟಿ ಬಾಲಿಶ ಜನತಾ ಪಾರ್ಟಿ ಅಂತ ಅವ್ರ ಹೆಸರನ್ನು ಬದಲಾಯಿಸ್ಕೊಳ್ಳಿ. JDS ಜನತಾದಳ ಸುಳ್ಳು ಪಾರ್ಟಿ ಅಂತ ಅವ್ರ ಹೆಸರನ್ನು ಬದಲಾಯಿಸ್ಕೊಳ್ಳಿ. ಯಾಕೆ ಅಂತಂದರೆ ಇವತ್ತಿನ ದಿನ ಆಂಧ್ರ ಪ್ರದೇಶಕ್ಕೆ ಹೋಗಿರುವಂತಹ ಈ ಡೀಲ್ ಏನಿದೆ, ಅಥವಾ ಈ IT ಪ್ರಾಜೆಕ್ಟ್ ಏನಿದೆ, ಅಥವಾ ಈ ಇಡೀ ಇನ್ವೆಸ್ಟ್ಮೆಂಟ್ ಏನಿದೆ, ಇದನ್ನು ಬೆಂಗಳೂರು ಗುಂಡಿನೆಲ್ಲ ಇದಕ್ಕೆ ಜೋಡಿಸಿ ಮಾತಾಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಇಲ್ಲಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದರೆ ಅದು ಪೋರ್ಟ್ ಸಿಟಿ ಆಗಿರಬೇಕು. ಪೋರ್ಟ್ ಸಿಟಿ ಅಂತಂದರೆ ಅಲ್ಲಿ ಹಡಗುಗಳಿರಬೇಕು. ಹಡಗು ಎಲ್ಲಿರುತ್ತೆ ಅಂತಂದರೆ ಅಲ್ಲಿ ಸಮುದ್ರ ಇರಬೇಕು. ನಮ್ಮ ರಾಜ್ಯದಲ್ಲಿ ಇರುವಂತಹ ಪೋರ್ಟ್ ಸಿಟಿ ಯಾವುದು ಅಂತಂದ್ರೆ ಮಂಗಳೂರು. ಅವ್ರು ಸ್ವಾಭಾವಿಕವಾಗಿ ಕೇಳ್ತಾರೆ. ಅಲ್ಲ ಗಾಂಧಿ ಶೆಟ್ಟಿ ಅವರೇ, ಉತ್ತರ ಕನ್ನಡದಿಂದ ನಾನು ಮಂಗಳೂರು ತನಕ ನಾನು ಬರ್ತಾ ಇದ್ದೀನಿ. ಇಲ್ಲ ವೈಜಾಗ್ನಲ್ಲಿ ವಿಶಾಖಪಟ್ಟಣಂನಲ್ಲಿ ಇರುವಂತಹ ಗ್ಲೋಬಲ್ ಸೆಕ್ಯೂರ್ ಝೋನ್ ಅಂತ ನಾವೇನು ಕರಿತೀವಿ ಅದು ಇಡೀ ಭಾರತದಲ್ಲಿ ಎಲ್ಲೂ ಇಲ್ಲ. ಇದನ್ನ ನಾನು ಐಡೆಂಟಿಫೈ ಮಾಡಿರೋದಲ್ಲ, ನಮ್ಮ ಭಾರತ ಸರ್ಕಾರ ಐಡೆಂಟಿಫೈ ಮಾಡಿರೋದಲ್ಲ. ಇದಕ್ಕೆ ಒಂದು ಇಂಟರ್ನ್ಯಾಷನಲ್ ನಾರ್ಮ್ಸ್ ಇರುತ್ತೆ. ಈಗ ಕೆಲವೊಂದಿಷ್ಟು ಸಂಸ್ಥೆಗಳು ಈ ಜಾಗದಲ್ಲೇ ಮಾಡಬೇಕು ಅಂತ ಇರುತ್ತೆ. ಇವತ್ತಿನ ದಿನ ನಾನು ನಾಳೆ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರಿಗೆ ಹೋಗಿ ಇಲ್ಲ ನೀವು
IT ಸಿಟಿಯನ್ನು ನೀವು ಮೈಸೂರನ್ನು ಹೊರತುಪಡಿಸಿ ನೀವು ಯಾಕೆ ಕೋಲಾರದಲ್ಲಿ ಮಾಡಲಿಲ್ಲ ಅಥವಾ ನೀವು ಯಾಕೆ ತುಮಕೂರಲ್ಲಿ ಮಾಡಲಿಲ್ಲ ಅಂತಂದರೆ ಅವ್ರಿಗೆ ಒಂದು ಸ್ಪೆಸಿಫಿಕೇಶನ್ ಇರುತ್ತೆ. ನಾನು ಅಲ್ಲಿ ಯಾಕೆ ಇನ್ಫೋಸಿಸ್ ಮಾಡಿದೆ, ನಾನು ಮಂಗಳೂರಲ್ಲೇ ಯಾಕೆ ಮಾಡಿದೆ ಅಂತಂದರೆ SEZಗಳು ಇರುತ್ತೆ. ಸೊ ನನಗೆ ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಅಂತ ಇರುತ್ತೆ. ಇದನ್ನು ಕೇಂದ್ರ ಸರ್ಕಾರ ಮತ್ತು ಇಂಟರ್ನ್ಯಾಷನಲ್ ಬಾಡಿಗಳು ಐಡೆಂಟಿಫೈ ಮಾಡಿ ಮತ್ತು ನಮ್ಮ ದೇಶದಲ್ಲೇ ಅದಕ್ಕೆ ಐಡೆಂಟಿಫೈ ಮಾಡುವಂತಹ ಬಾಡಿಗಳಿದೆ. ಸೊ ಆಯಾ ಜಾಗಗಳಲ್ಲಿ ಮಾತ್ರ ಅದನ್ನು ಸ್ಥಾಪನೆ ಮಾಡೋದಕ್ಕೆ ಸಾಧ್ಯ. ನಾನು ಹೋಗಿ ಇವತ್ತಿನ ದಿನ ಕೇಳೋದಕ್ಕಾಗೋದಿಲ್ಲ ನೀವು ಮಾದೇವಪುರದಲ್ಲಿ ಯಾಕೆ ಯಾವುದೋ ಒಂದು ಸ್ಟೀಲ್ ಫ್ಯಾಕ್ಟ್ರಿ ಓಪನ್ ಮಾಡಲಿಲ್ಲ, ಹಾಗಂತ ಹೇಳಿ ನೀವು ಬಿಡದಿಲಿ ಯಾಕೆ ಒಂದು IT ಕಂಪ್ನಿಯನ್ನು ಓಪನ್ ಮಾಡೋದಕ್ಕಾಗಲಿಲ್ಲ ಅಂತ ನಾನು ಕೇಳೋದಕ್ಕಾಗೋದಿಲ್ಲ. ಎಲ್ಲದಕ್ಕೂ ಅದರದೇ ಆದಂತಹ ನಿಮಿಷ ಇರಿ ನಾಗೇಂದ್ರ ಅವರೇ, ಅದರದೇ ಆದಂತಹ ಸ್ಪೆಸಿಫಿಕ್ ಝೋನ್ಗಳಿರುತ್ತೆ. ದಿಸ್ ಇಸ್ ಸಮಥಿಂಗ್ ವಿಚ್ ಇಸ್ ವೆರಿ ಕ್ಲಿಯರ್. ಕರ್ನಾಟಕಕ್ಕೆ ಬರಬಹುದಾದಂತಹ ಅಥವಾ ಕರ್ನಾಟಕದಲ್ಲಿ ಆ ಗ್ಲೋಬಲ್ ಸೆಕ್ಯೂರ್ ಝೋನ್ ಅಂತ ಏನ್ ಹೇಳ್ತೀವಿ ನಾವು ಮಂಗಳೂರು ಬೆಲ್ಟ್ ನಲ್ಲಿ, ನಮ್ಮ ಆ ಬೆಲ್ಟು ಅದಕ್ಕೆ ಇರಲೇ ಇರಲಿಲ್ಲ. ನೀವು ಫರ್ಗೆಟ್ ಅಬೌಟ್ ಕರ್ನಾಟಕ, ಬಾಂಬೆಲೂ ಕೂಡ ಇದನ್ನ ಮಾಡೋದಕ್ಕಾಗ್ತಿರ್ಲಿಲ್ಲ, ಬಂಗಾಳದಲ್ಲೂ ಕೂಡ ಮಾಡೋದಕ್ಕಾಗ್ತಿರ್ಲಿಲ್ಲ. ಅತಿ ಹೆಚ್ಚು ಕೋಸ್ಟ್ ಅನ್ನ ಪಡ್ಕೊಳ್ಳುವಂಥದ್ದು ಇದನ್ನ ನಾವು ಮಾಡಿರೋದಲ್ಲ. ಇದನ್ನ ನೀವು ಬಹುಶಃ ಸುಂದರ್ ಪಿಚ್ಚೈಗೆ ಹೋಗಿ ನಾಳೆ ಜಿ ಕನ್ನಡ ನ್ಯೂಸ್ ಆಗ್ಲಿ ಅಂತದ್ದು ಒಂದು ಸಂದರ್ಭ ಬರ್ಲಿ, ಹೋಗಿ ಮೈಕ್ ಹಿಡಿದ್ರು ನಿಮಿಷ ಇರ್ಲಿ ಕಾಂತಿಶೇಖರ್ ಸಮಾಧಾನವಾಗಿ ಇದಕ್ಕೆ ಯಾವುದೇ ಫಿಗರ್ಸ್ ಇಲ್ದಿದ್ರೆ ಇದ್ರ ಬಗ್ಗೆ ಮಾತಾಡೋದಕ್ಕಾಗೋದಿಲ್ಲ. ಆಯ್ತಾ, ಎಲ್ಲವನ್ನೂ ಎಲ್ಲವನ್ನೂ ಕೂಡ ಟೆಕ್ನಿಕಲಿ ನಾನ್ ಟೆಕ್ನಿಕಲಿ ಮಾತಾಡೋದ್ರೆ ನಾನು ಡಿಸ್ಕಷನ್ ಮಾಡಿದ್ರೆ ನಾನು ಹೇಳ್ತಾ ಇದ್ದೀನಿ ಕೇಳಿ. ಸುಂದರ್ ಪಿಚ್ಚೈ ಅವ್ರ ಹತ್ರ ಹೋಗಿ ಮೈಕ್ ಹಿಡಿದ್ರು ಯಾಕೆ ಕರ್ನಾಟಕದ ಕೋಸ್ಟಲ್ ಅಲ್ಲಿ ಇದನ್ನ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ವಾ, ಬಳಸೋದಕ್ಕೆ ಸಾಧ್ಯ ಆಗ್ಲಿಲ್ವಾ ಅಂದ್ರೆ ಅವ್ರು ಇದಕ್ಕೆ ಬಹಳ ಸ್ಪಷ್ಟವಾದಂತ ಒಂದು ವಿಚಾರನ ಕೊಡ್ತಾರೆ ಮತ್ತು ಬಹಳ ಸ್ಪಷ್ಟವಾದಂತ ಟೆಕ್ನಿಕಲ್ ರೀಸನ್ಸ್ ಕೊಡ್ತಾರೆ. ಮೊದಲು ಕೊಟ್ಟಿದ್ದ ಪ್ರಪೋಸಲ್ ಕರ್ನಾಟಕಕ್ಕೆ ಸುಂದರ್ ಪಿಚ್ಚೈ ಮೊಟ್ಟ ಮೊದಲ ಕರ್ನಾಟಕದಿಂದ ಚೆನ್ನೈಗೆ ತಮಿಳುನಾಡಿಗೆ ಕಳಿಸಿದಂತದ್ದು, ಹೈದರಾಬಾದ್ ನಲ್ಲಿ ಹೋಗಿ ಆಮೇಲೆ ಎಸ್ಟಾಬ್ಲಿಷ್ ಮಾಡಿದಂತ ಮಹಾನ್ ಭಾವ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಮ್ಮಲ್ಲಿ ಬೊಮ್ಮಾಯಿ ಅವರಿದ್ದಾಗ ಎಷ್ಟೆಷ್ಟು ವಿಚಾರಗಳು ಎಷ್ಟೆಷ್ಟು ಪ್ರಾಜೆಕ್ಟ್ಗಳು ಇವತ್ತಿನ ತೆಲಂಗಾಣ ಹೋಯ್ತು ಅನ್ನೋದ್ರ ಬಗ್ಗೆ ಮಾತಾಡಿದ್ರ ಟೆಕ್ನಿಕಾಲಿಟಿ ಬಗ್ಗೆನೇ ಗೊತ್ತಿಲ್ಲ. ಎಲ್ಲ ಸರ್ವೆ ಮಾಡಿ ಸರ್ವೆ ರಿಪೋರ್ಟ್ ತಗೊಂಡು ಸೂಕ್ತವಾದ ಕರ್ನಾಟಕ ಮಾಡಿದ್ರು. ಮಂಗಳೂರು ಅದ್ರ ಭಾಗವಾಗಿದೆಯಾ ಇಲ್ವಾ ಹೇಳ್ಬಿಡಿ ನನಗೆ. ಮಂಗಳೂರು ಅದ್ರ ಭಾಗವಾಗಿದೆಯಾ ಇಲ್ವಾ ಹೇಳ್ಬಿಡಿ. ಇಲ್ಲ ಕಾಂತಿ ಶೆಟ್ಟಿ ಅವರೇ, ನೀವು ಅಲ್ಲೇ ಇದ್ರಿ, ನೀವು ಅಲ್ಲೇ ಹುಟ್ಟಿದ್ರಿ, ಅಲ್ಲೇ ಬೆಳೆದಿದ್ರಿ. ನಿಮ್ಮ ನೆಲದ, ನಿಮ್ಮ ಜಲದ, ನಿಮ್ಮ ಸಮುದ್ರದ, ನಿಮ್ಮ ಕಡಲಿನ, ನಿಮ್ಮ ಕೋಸ್ಟಲ್ನ, ನಿಮ್ಮ ಬಾರ್ಡರಿನ ವಿಚಾರಗಳ ಬಗ್ಗೆ ನೀವು ಗೊತ್ತಿಲ್ಲ. ಅದರ ಟೆಕ್ನಿಕಲ್ ಅರ್ಥ ಆಗೋದಿಲ್ಲ. ನಾನೇ ಮಾಡೋದಕ್ಕಾಗೋದಿಲ್ಲ. ನೋ ನೋ ನೋ, ನೀವು ಅರ್ಧ ಗಂಟೆ ಬರೀ ಪ್ರಶ್ನೆ ಕೇಳೋದಲ್ಲ, ಉತ್ತರನೇ ಕೇಳಬೇಕು. ಸ್ವಾತಿ ವೆರಿ ಕ್ಲಿಯರ್. ಇನ್ನೊಬ್ರು ಇದ್ದಾರೆ ಬರಬೇಕಾಗಿತ್ತು. ಸ್ವಾತಿ ಟಿವಿಎಸ್ ಪ್ರಾಜೆಕ್ಟ್ ಯಾಕ್ರಿ ತೆಲಂಗಾಣಕ್ಕೆ ಹೋಯ್ತು? ಕುಮಾರಸ್ವಾಮಿ ಮುಖ್ಯಮಂತ್ರಿ ನಾಲ್ಕು ರಾಜ್ಯಕ್ಕೆ ಹೋಗಿದೆ ಪ್ರಪೋಸಲ್, ಒಂದು ಕರ್ನಾಟಕ ಅಲ್ಲ ಸ್ವಾತಿ, ಅಲ್ಲಲ್ಲ ಸ್ವಾತಿ ಸ್ವಾತಿ ಇಷ್ಟು ರಾಜ್ಯಗಳಿಗೆ ಪ್ರಪೋಸಲ್ ಹೋಗಿದೆ. ಆದ್ರೆ ಫೈನಲಿ ಅಲ್ಲಿ ಹೋಗಿರೋದು ಅಭಿವೃದ್ಧಿ ಬಹಳ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ. ಟೆಕ್ನಿಕಲ್ ಗ್ರೌಂಡ್ಸ್ ಅಲ್ಲಿ ಮಾತಾಡಿದ್ರೆ ಮಾತಾಡೋಣ, ಟೆಕ್ನಿಕಾಲಿಟಿಯಲ್ಲಿ ಮಾತಾಡಿದ್ರೆ ಬರೀ ಪ್ರಶ್ನೆ ಕೇಳಿದ್ರೆ ಉತ್ತರ ಬೇಡವಾ? ಸ್ವಾತಿ ಬರೀ ಪ್ರಶ್ನೆ ಕೇಳಿದ್ರೆ ಉತ್ತರ ಬೇಡವಾ? ಭ್ರಷ್ಟಾಚಾರ ಬಿಜೆಪಿ ಅನ್ನೋದನ್ನ
ಇದು ಡಿಬೇಟ್ ವೈಯಕ್ತಿಕ ಮಾತಾಡೋಕೆ ಪೊಲಿಟಿಕಲಿ ಮಾತಾಡಿ, ಟೆಕ್ನಿಕಲಿ ಮಾತಾಡಿ ನಾಗೇಂದ್ರ ಅವರೇ, ಮಾತಾಡಿ ಟೆಕ್ನಿಕಲಿ ನಾಗೇಂದ್ರ ಅವರೇ. ಗೊತ್ತಿದ್ಯಾ ನಿಮಗೆ? ಮಾತಾಡ್ತೀನಿ ಕೇಳಿ. ತಗೊಳ್ಳಿ ಪಾಯಿಂಟ್ ತಗೊಳ್ಳಿ. ರಾಜ್ಯಗಳಿಗೆ ಯಾಕೆ ಹೋಯ್ತು? ಸುಂದರ್ ಪಿಚಾಯ್ ಗೂಗಲ್ ಅವರು ಕರ್ನಾಟಕದ ಸರ್ವೆ ರಿಪೋರ್ಟ್ ತಗೊಂಡು ಅದನ್ನ ಇಲ್ಲಿಗೆ ಇಂಪ್ಲಿಮೆಂಟ್ ಮಾಡೋದು. ಮಾತಾಡಿದ್ರು ಕೇಳಿಸ್ಕೊಳ್ಳೋ ವ್ಯವಧಾನ ಇರಬೇಕು ಸ್ವಾಮಿ, ವ್ಯವಧಾನ ಇರಬೇಕು. ನೀವು ಮಾತಾಡ್ಬೇಕಾದ್ರೆ ನಾನೇನಾದ್ರೂ ಯಾವಾಗ ನೋಡಿದ್ರು ಇದೆ. ನೋಡಿ, ಇವತ್ತು ನಾವು ಕರ್ನಾಟಕದ ಪರಿಸ್ಥಿತಿಯ ಬಗ್ಗೆ ಮಾತಾಡೋದಾಗಿದೆ. ಕೃಷ್ಣ ಬಿ ಮರಿಯಂಕ ಸರ್, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದ್ರೆ ನೋಡಿದ್ರಲ್ಲ ರಾಜಕೀಯ ಕೆಸರಾಟಗಳು ಎಷ್ಟು ಮಟ್ಟಿಗಿದೆ ಅಂತ ಹೇಳಿ. BJP, JDS, ಕಾಂಗ್ರೆಸ್ ಇವರ ಮೇಲಾಟಗಳಲ್ಲಿ, ಆರೋಪ ಪ್ರತ್ಯಾರೋಪಗಳಲ್ಲಿ ನಮ್ಮ ಕರ್ನಾಟಕದ ಉದ್ಯೋಗಿಗಳು ಉದ್ಯಮವನ್ನು ಕಳ್ಕೊಳ್ತಾ ಇದ್ದಾರೆ, ಉದ್ಯೋಗದ ಅವಕಾಶಗಳನ್ನು ಕಳ್ಕೊಳ್ತಾ ಇದ್ದಾರೆ. ರೈಟ್ ನಾವು ಸುಂದರ್ ಪಿಚೈ ಅವರ ಈ ಡಿಸಿಷನ್ ವಿಶಾಖಪಟ್ಟಣಂ ಅಥವಾ ಆಂಧ್ರಕ್ಕೆ ನಾವು ಅಲ್ಲಿ ಅವರು ಆಯ್ಕೆ ಮಾಡ್ಕೊಂಡಿರೋದು ನಾವು ಕಳ್ಕೊಂಡ್ವಿ ಅಂತ ಅನ್ಕೋಬೇಕಾ ಅನ್ಕೋಬಾರ್ದ? ಈ ಕ್ಲಾರಿಟಿಯನ್ನು ಕೊಟ್ಟುಬಿಡಿ. ನಾನು ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಗ್ಲೋಬಲ್ ಸೆಕ್ಯೂರ್ ಝೋನ್ ಅನ್ನೋದು. ನನ್ನ ಇದುವರೆಗೂ ನನ್ನ 30 ವರ್ಷದ ಕಾರ್ಪೊರೇಟ್ ಲೈಫ್ ಗ್ಲೋಬಲ್ ಒಂದ್ ನಿಮಿಷ ಇರಿ. ಗ್ಲೋಬಲ್ ಸೆಕ್ಯೂರ್ ಝೋನ್ ಅನ್ನೋದು ವೆದರ್ ಇಟ್ ಈಸ್ ಕಾನ್ಸೆಪ್ಟ್ ಆರ್ ರಿಯಾಲಿಟಿ, ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡಕ್ ಹೋಗಲ್ಲ. ಆದ್ರೆ ಆರ್ ಯು ಸೇಯಿಂಗ್ ದಟ್ ಬ್ಯಾಂಗ್ಳೂರ್ ಇಸ್ ನಾಟ್ ಅ ಪಾರ್ಟ್ ಆಫ್ ದ ಗ್ಲೋಬಲ್ ಸೆಕ್ಯೂರ್ ಝೋನ್? ಬ್ಯಾಂಗ್ಳೂರಲ್ಲಿ ಅದು ಬರೋ ಪ್ರಶ್ನೆನೇ ಇರಲ್ಲ, ಬಿಕಾಸ್ ಇಟ್ ವಾಸ್ ಸಪೋಸ್ ಟು ಬಿ ಡಿಸೈನ್, ಇಟ್ ವಾಸ್ ಡಿಸೈನ್ ಫಾರ್ ಅ ಪೋರ್ಟ್ ಸಿಟಿ ಸರ್. ಅದು ಡಿಸೈನ್ ಫಾರ್ ಅ ಪೋರ್ಟ್ ಸಿಟಿ. ನಾನು ಹೇಳ್ತೀನಿ ಈಗ ನಾನು ಹೇಳ್ತಾ ಇರೋದು ಅದು ಬ್ಯಾಂಗ್ಳೂರಿಗೆ ಬರಕ್ಕೆ ಡಿಸೈನ್ ಮಾಡಿರ್ಲಿಲ್ಲ ಅಂತ ಹೇಗೆ ಹೇಳ್ತೀರಾ ನೀವು? ಯಾರು ಹೇಳಿದಾರೆ ನಿಮ್ಗೆ ಹಂಗಂತ? ಯಾರಮ್ಮ ಹೇಳಿದಾರೆ? ಯಾರು ಹೇಳಿದಾರೆ ನಿಮಗೆ? ಅಲ್ಲ ಇದು ಫ್ಯಾಕ್ಟ್. ಇದು ನಾವು ಎಲ್ಲೋ ಅವ್ರು ನನ್ನ ಪ್ರಶ್ನೆ ಕೇಳಿದಕ್ಕೆ ನಾವು ಉತ್ತರ ಕೊಡ್ತಾ ಇದ್ದೀವಿ. He has asked me a question, I am giving her. ಅವ್ರು ಕೇಳಿರೋ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಾ ಇರೋದು. ಅವ್ರ ಪ್ರಶ್ನೆ ಕೇಳಿದ್ರೆ ನಾನು ಉತ್ತರ ಕೊಡ್ತಾ ಇರ್ಲಿಲ್ಲ. He has questioned me directly. I am giving him an answer. ನಾನು ಹೇಳೋದು ಇಷ್ಟೇ ಸುಮಾರು ಈ ಪರ್ಟಿಕ್ಯುಲರ್ ಇದು ಗೂಗಲ್ AI ಹಬ್, ಅದು ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಬ್ ಕ್ರಿಯೇಟ್ ಆಗ್ಬೇಕಾಗಿತ್ತು. ಬೆಂಗಳೂರಿಗೆ ಇದು ಲಾಸು, ಕರ್ನಾಟಕಕ್ಕೆ ಲಾಸು. ಆದ್ರೆ ಇದರಲ್ಲಿ ಜನ ಲಾಸ್ ಆಕ್ಚುಲಿ ಸುಮಾರು ಒಂದು 10,000 ಕೋಟಿ ಆದಾಯ, ಅಂದ್ರೆ ವಾರ್ಷಿಕ ಆದಾಯ ಬರುವಂತ ಪ್ರಾಜೆಕ್ಟ್ ಆಗಿತ್ತು. ಸುಮಾರು 30,000 ಜನಕ್ಕೆ ಎಂಪ್ಲಾಯ್ಮೆಂಟ್ ಸಿಗೋ ಹಬ್ ಇತ್ತಿದು. ಇದು ಬೆಂಗಳೂರಿಗೆ ಲಾಸ್ ಅಲ್ಲದೆ, ಕರ್ನಾಟಕಕ್ಕೆ ಲಾಸ್ ಅಲ್ಲದೆ ಇನ್ನೇನು ಅಂತ ತಿಳ್ಕೊಬೇಕು ಹೇಳಿ? ಅದೇನೇ ಕಾರಣ ಇರ್ಬೋದು. ಗ್ಲೋಬಲ್ ಸೆಕ್ಯೂರ್ ಝೋನ್ ಅನ್ನೋದು ನಾನು ಇವತ್ತು ಸ್ಟಡಿ ಮಾಡ್ತೀನಿ ಅಂತ ಹೋಗಿ ಯಾವೆಲ್ಲ ಕಾರಣಗಳಿಗೆ ನಾವು ಈ ಸುವರ್ಣ ಅವಕಾಶವನ್ನ ಕಳ್ಕೊಂಡ್ವಿ ಅಂತ ಅನ್ಸುತ್ತೆ. ಒಬ್ಬ ಉದ್ಯಮದಾರ, ನಾನು ಉದ್ಯಮವನ್ನ ಈ ಜಾಗದಲ್ಲಿ ನಾನು ಮಾಡಬೇಕು ಅನ್ನೋದಾದ್ರೆ ಅವನ ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೆ, ಅದನ್ನ ಕರ್ನಾಟಕ ಯಾವ ಕಾರಣ ಕೊಡಕ್ ಸಾಧ್ಯ ಆಗ್ತಾ ಇಲ್ಲ. ಸದ್ಯದ ಕರ್ನಾಟಕದ ಪರಿಸ್ಥಿತಿ ಎಕ್ಸ್ಪ್ಲೇನ್ ಮಾಡಿ ಸರ್. ಈಗ ನನ್ಗೆ ಆಶ್ಚರ್ಯ ಆಕ್ಚುಲಾಗಿ ಇವತ್ತು ಫಾರ್ ಎಕ್ಸಾಂಪಲ್ ಕಿರಣ್ ಮಜುಮ್ದಾರ್ ಶಾ ಕೂಡ ಅವರು ಇಂಡಸ್ಟ್ರಿ ಕ್ಯಾಪ್ಟನ್, ಹಲವಾರು ಜನ ಇಂಡಸ್ಟ್ರಿ ಕ್ಯಾಪ್ಟನ್ಸ್ ಇದ್ದಾರೆ. ಅದ್ರಲ್ಲಿ ಕಿರಣ್ ಮಜುಮ್ದಾರ್ ಶಾ ಕೂಡ ಅವರು ಲಾಸ್ಟ್ 2-3 ಡೇಸ್ ಇಂದ ಬಹಳ ಒತ್ತು ಕೊಟ್ಟು ಮಾತಾಡ್ತಾ ಇದ್ದಾರೆ. ಅವ್ರೇನು ಬೇರೇನು ಹೇಳ್ತಾ ಇಲ್ಲ. ನಮ್ಗೀಗ ಒಬ್ಬ ಮನುಷ್ಯ ಕಾಮನ್ ಮ್ಯಾನ್ ಏನ್ ಬೇಕು? ರೋಟಿ ಕಪಡ ಮಕಾನ್ ಬೇಕು. ಅದೇ ತರ ಒಂದು ಕಾಮನ್ ಸೊಸೈಟಿಗೆ ಏನ್ ಬೇಕಾಗ್ತದೆ? ಅವ್ರೇನ್ ಕೇಳ್ತಾ ಇದಾರೆ? ರಸ್ತೆ ಕೊಡಿ, ಚರಂಡಿಗಳು ಸರಿಯಾಗಿರೋ ಕೊಡಿ, ಆಮೇಲೆ ನಮ್ಗೆ ಅವಕಾಶ ಕೊಡಿ, ಇನ್ಫ್ರಾಸ್ಟ್ರಕ್ಚರ್ ಒಂದು ಡೆವಲಪ್ ಮಾಡ್ಕೊಡಿ ಅಂತ ಅಷ್ಟೇ ಕೇಳ್ತಾ ಇರೋದು. ಒಂದು ರಸ್ತೆ ಸರಿಯಾಗಿ ಕೊಡಿ, ಸರಿಯಾಗಿರೋ ರಸ್ತೆಗಳು, ಸರಿಯಾಗಿರೋ ಚರಂಡಿಗಳು, ಸರಿಯಾಗಿರೋ ಮೊಬಿಲಿಟಿ ಅಷ್ಟು ಕೊಡಿ ಅಂತ ಕೇಳ್ತಾ ಇದಾರೆ. ಅಷ್ಟು ಇನ್ನೇನ್ ಕೇಳ್ತಾ ಇಲ್ಲ ಅವರು. ಅದನ್ನ ಕೊಡಕ್ ಆಗದಿರೋ ಸರ್ಕಾರಗಳು ಯಾವ್ದಿರ್ಬೋದು, BJP ಇರ್ಬೋದು, JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು,
ಯಾವ ಸರ್ಕಾರಗಳು ಅದನ್ನ ಕೊಡಕ್ಕಾಗಲ್ಲ, ದಟ್ ಮೀನ್ಸ್ ಇಟ್ಸ್ ಅ ಫೇಲ್ಯೂರ್. ಈಗ ಹೇಗೆ 1.3 ಲಕ್ಷ ಕೋಟಿ ಹೂಡಿಕೆ ಮಾಡೋ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಿಂಗ್ ನಲ್ಲೆಲ್ಲ ಇರುತ್ತೆ. ಇಟ್ಸ್ ಆಲ್ಸೋ ಅಬೌಟ್ ದೇರ್ ಎಂಪ್ಲಾಯೀಸ್ ಹೇಗೆ ರೀಚ್ ಆಗ್ತಾರೆ, ಹೇಗೆ ಬರ್ತಾರೆ, ಹೇಗೆ ಹೋಗ್ತಾರೆ ಅನ್ನೋದು ಒಂದು ಬಹಳ ಇಂಪಾರ್ಟೆಂಟ್ ಇರ್ತದೆ. ಈಗ ಒಂದು ಇಂಡಸ್ಟ್ರಿ ಬರ್ಬೇಕು ಅಂತಂದ್ರೆ ಹಲವಾರು ಫೀಸಿಬಿಲಿಟಿ ಸ್ಟಡೀಸ್ ಮಾಡ್ತಾರೆ, ಇವ್ರು ಗೊತ್ತಿರ್ಬೋದು. ಹೀಗೆ ಗೂಗಲ್ AI ಬರ್ಬೇಕು ಅನ್ನೋದನ್ನ ಬರೀ ಲಾಸ್ಟ್ 3 ತಿಂಗಳು 4 ತಿಂಗಳಲ್ಲಿ ಯಾರು ಫೀಸಿಬಿಲಿಟಿ ಸ್ಟಡಿ ಮಾಡಿರೋಲ್ಲ. ಇದನ್ನ ಸುಮಾರು 2 ರಿಂದ 3 ರಿಂದ 5 ವರ್ಷ ಮುಂಚೆ ಫೀಸಿಬಿಲಿಟಿ ಸ್ಟಡಿ ಶುರು ಮಾಡಿರ್ತಾರೆ. ಬಿಲ್ಡಿಂಗ್ ಎಲ್ಲಿ ಹೋಗ್ಬೇಕು ಅನ್ನೋದು ಇಸ್ ದ ಲಾಸ್ಟ್ ಪಾರ್ಟ್ ಆಫ್ ಇಟ್. ಆದ್ರೆ ವೆದರ್ ಮಾರ್ಕೆಟ್ ಅಲ್ಲಿ ಎಲ್ಲಿ ಹೋಗ್ಬೇಕು ಅಂತ ಬ್ಯಾಂಗ್ಳೂರ್ ಚೂಸ್ ಮಾಡಿಲ್ಲ ಅಂತಾನೆ ನನಗೆ ಆಶ್ಚರ್ಯ ಆಗ್ತದೆ. ಇಲ್ಲಿರೋ ಟ್ಯಾಲೆಂಟ್ ಅಂತದ್ರಲ್ಲೂ ಇದು ಬರ್ಬೇಕು. ನಾನು ಹೇಳ್ತಾ ಇರೋದು ಬ್ಯಾಂಗ್ಳೂರ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ನಾನು ಸ್ಪೆಸಿಫೈ ಮಾಡ್ತಾ ಇದ್ದೀನಿ. 5 ವರ್ಷದಿಂದ ಮಾಡಿರೋರು ಹಂಗಿದ್ರೆ ನಿಮ್ ಸರ್ಕಾರನೇ ಇತ್ತು, ನಿಮ್ ಸರ್ಕಾರದಲ್ಲಿ 5 ವರ್ಷ ಅಂತ ಹೇಳ್ತಾ ಇಲ್ಲ. ಇಲ್ಲಿ 5 ವರ್ಷ 7 ವರ್ಷ ಪ್ರಶ್ನೆ ಅಲ್ಲ, ಯಾವ ಸರ್ಕಾರ ಆದ್ರೂ ಅಂತ ಹೇಳ್ತಾ ಇದ್ದೀನಿ ನಾನು. ಯಾವ ಸರ್ಕಾರ ಆದ್ರೂ ಹೇಳ್ತಾ ಇದ್ದೀನಿ. ನಾನು ಏನ್ ಹೇಳ್ತಾ ಇರೋದು, ಸರ್ಕಾರ ಒಂದು ಇನ್ಫ್ರಾಸ್ಟ್ರಕ್ಚರ್ ಒಂದು ಇಂಡಸ್ಟ್ರಿ ಕ್ಯಾಪ್ಟನ್ಸ್ ಕೇಳಿದಾಗ ಅದು ಒದಗಿಸ್ಕೊಡೋದು ಬಿಟ್ಟು ಒಬ್ಬ ಇಂಡಸ್ಟ್ರಿ ಕ್ಯಾಪ್ಟನ್ಗಳಿಗೆ ಅಟ್ಯಾಕ್ ಮಾಡೋದು, ಅದು ದೀಸ್ ಆರ್ ನಾಟ್ ಇದು ನಾಟ್ ದ ರೈಟ್ ವೇ. ಕಿರಣ್ ಮಜುಮ್ದಾರ್ ಶಾರ್ನೆ ಬಿಡ್ಲಿಲ್ಲ ಅಂತಂದ್ರೆ ನೀವು ಸುಂದರ್ ಪಿಚೈ ಬಿಡ್ತೀರಾ ನಾಳೆ ದಿನ? ಈ ಕಾರಣಕ್ಕೆ ಹೋಗಿರ್ಬೋದು ಅಂತ ನನ್ನ. ನಾವೇನ್ ಹಿಡ್ಕೊಂಡು ಕೂತಿಲ್ಲ, ಏನೇನೋ ಹೇಳ್ಬೇಡಿ ನೀವು. ಕಿರಣ್ ಮಜುಮ್ದಾರ್ ಶಾನ ಯಾರೋ ಏನೋ ಮಾತಾಡಿದ ತಕ್ಷಣ ಅದಕ್ಕೆ ಉತ್ತರ ಕೊಡ್ಬೇಕು ಕೊಡಬಾರ್ದು, ಅಥವಾ ಉತ್ತರ ಕೊಟ್ಟಿದ್ದೆ ನಾವು ಅವ್ರನ್ನ ಬಿಡ್ಲಿಲ್ಲ ಅನ್ನೋದಾದ್ರೆ that is not the language or tone and tenor in which you attack the government. I'm sorry, please take back your words. This is not the way. ಕಿರಣ್ ಮಜುಮ್ದಾರ್ ಶಾನ ಬಿಡ್ಲಿಲ್ಲ ಅಂತಂದ್ರೆ ನಾವೇನೋ ಹಿಡ್ಕೊಂಡು ಕೂತ್ಕೊಂಡಿಲ್ಲ. ಅವ್ರು ಮಾಡಿರೋ ಟ್ವೀಟಿಗೆ ನಾವು ಕೊಟ್ಟಿರೋ ನಾವು ಕೊಟ್ಟಿರೋಂತ ಉತ್ತರ ಅದು. ಯಾರೋ ಅವ್ರು ಕಿರಣ್ ಮಜುಮ್ದಾರ್ ಶಾ ಒಂದು ಟ್ವೀಟ್ ಮಾಡಿದ್ದಾರೆ, ಅದಕ್ಕೆ ನಾವು ಒಂದು ಉತ್ತರ ಕೊಟ್ಟಿದೀವಿ ಅಷ್ಟೇ. We have retweeted it. No, we have tweeted back. We have tweeted back with information. That doesn't mean that ನಾವು ಅಟ್ಯಾಕ್ ಮಾಡಬಾರ್ದು ಅಂತಂದ್ರೆ ಏನಾದ್ರ ಅರ್ಥ? ಅವ್ರು ಹೇಳಿದಕ್ಕೆ ನಾವು ಉತ್ತರ ಕೊಡಬಾರ್ದು ಅಂದ್ರೆ ಏನಾದ್ರ ಅರ್ಥ? Nobody is God here. ಅಟ್ಯಾಕ್ ಮಾಡೋದಕ್ಕೂ ಉತ್ತರ ಕೊಡೋದಕ್ಕೂ ಅಟ್ಯಾಕ್ ಮಾಡೋದಕ್ಕೂ ಡಿಫರೆನ್ಸ್ ಇದೆ. ಅದು ನಾನು ನಿಮ್ಗೆ ಹೇಳ್ಕೊಡ್ಬೇಕಾಗಿಲ್ಲ, ರಾಜಕಾರಣಿಗಳಿಗೆ ನಾನು ಹೇಳ್ಕೊಡ್ಬೇಕಾಗಿಲ್ಲ. ಹೂಡಿಕೆದಾರರು ಯಾರು ದೇವರಲ್ಲ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ. ಇದೆಲ್ಲ ಬಿಡಿ. ನಾನು ಕೇಳ್ತಾ ಇರೋದು ನಿಮ್ಮ ಸಿಟಿಲಿ ಸರಿ, ಆಜಂ ಪ್ರೇಮ್ಜಿ ಆಗಿದ್ರು ಸರಿ, ಯಾರು ದೇವರಲ್ಲ ಇಲ್ಲಿ. ಅವ್ರು ಏನೋ ಒಂದು ಮಾತು ಹೇಳಿದ್ದಾರೆ, ಅದಕ್ಕೆ ನಾವು ಇವ್ರು ಯಾರು ಇಂಡಸ್ಟ್ರಿ ಕ್ಯಾಪ್ಟನ್ ದೇವರುಗಳಲ್ಲ, ನೀವು ರಾಜಕಾರಣಿಗಳು ದೇವರುಗಳು. ನಾವು ದೇವ್ರು ಅಂತ ಹೇಳ್ತಾ ಇಲ್ಲ. ಅದನ್ನೇ ನೀವು ಹೇಳ್ತಾ ಇದ್ದಾರೆ. ಅವ್ರು ಯಾರು ದೇವರಲ್ಲ, ನೀವು ದೇವರುಗಳು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಏನ್ ಮಾಡ್ಬೇಕು, ಏನ್ ವಿಶ್ಲೇಷಣೆ ಮಾಡ್ಬೇಕು? ಅವ್ರು ಸರ್ಕಾರನ ಪ್ರಶ್ನೆ ಮಾಡಿದಾನೆ, ನಾವು ಸರ್ಕಾರದ ಉತ್ತರ ಕೊಟ್ಟಿದ್ದೀವಿ. ಸರ್ಕಾರನ ಪ್ರಶ್ನೆ ಮಾಡಿರೋದಕ್ಕೆ ಸರ್ಕಾರದ ಉತ್ತರ ಕೊಟ್ಟಿದ್ದೀವಿ ನಾವು. ಓಕೆ ಸ್ವಾತಿ, ಲೀವ್ ಇಟ್. ಕೃಷ್ಣ ಸರ್, ಸದ್ಯದ ನಮ್ಮ ಬೆಂಗಳೂರು ಪರಿಸ್ಥಿತಿ ಹೇಳಿ. ನನಗೆ ಹಿಂದೆ ನೆನಪಿದೆ, DK ಶಿವಕುಮಾರ್ ಅವರು ರಾಮನಗರದಂಥ ರಾಮನಗರನ ಬೆಂಗಳೂರು ದಕ್ಷಿಣ ಮಾಡಿಬಿಟ್ಟು ಬೆಂಗಳೂರನ್ನ ಹೆಸರು ಕೇಳಿದ್ರೆ ಸಾಕು ಉದ್ಯಮಗಳು ಹುಡ್ಕೊಂಡು ಬರ್ತವೆ ಅನ್ನೋ ರೇಂಜಿಗೆ ಬಿಲ್ಡಪ್ ಕೊಟ್ಟರು. ಐ ಶುಡ್ ಸೇ ದಿಸ್. ಆದರೆ ಇವತ್ತು ನೋಡಿ, ನಾವು ಇಂಥ ಉದ್ಯಮಗಳನ್ನು ಕಳ್ಕೊತಿದ್ದೀವಿ ಅಂದರೆ ಅದು ಲಾಸ್ ಆಗಿದೆ ಅನ್ನುವಂಥ ಭಾವನೆ ಇಲ್ಲ. ಲಾಸ್ಟ್ ಟೈಮ್ ಉದ್ಯಮದಾರರಿಗೆ ಇರೋದಾರಿರಲಿ, ಹೋಗೋದಾದ್ರೂ ಹೋಗಲಿ ಅನ್ನುವಂಥ ಧೋರಣೆ ಇದೆ ಅಂತ ಹೇಳಿದ್ರೆ, ನಾವು ಕಳ್ಕೊತಿದ್ದೀವಿ ಅನ್ನೋ ಭಾವನೆ ಕರ್ನಾಟಕ ಆಡಳಿತ ಸರ್ಕಾರಕ್ಕಿಲ್ಲ ಅಂತ ಹೇಳಿದ್ರೆ ಬಲಿಪಶುಗಳಾಗ್ತಿರೋದು ಜನಸಾಮಾನ್ಯರು ಸರ್. ಇಲ್ಲಿ ಬೇಕಾದಷ್ಟು ಜನ ಡಿಗ್ರಿ ತಗೊಂಡು ಪಾತ್ರೆ ತಿಕ್ತಿದ್ದಾರೆ, ಮದುವೆ ಮಾಡ್ಕೊಂಡು ಹೋಗ್ತಿದ್ದಾರೆ, ಬೇರೆ ರಾಜ್ಯಗಳಿಗೆ ವಲಸೆ ಹೋಗ್ತಿದ್ದಾರೆ. ಪರಿಸ್ಥಿತಿಯಿಂದ ಹೊರಗೆ ಬರಬೇಕು ಅನ್ನೋದಾದ್ರೆ ಆಡಳಿತ ಸರ್ಕಾರ ಜವಾಬ್ದಾರಿ ಬಹಳ ದೊಡ್ಡದು ಸರ್. ದಿವ್ಯಾ, ಕರ್ನಾಟಕದ ನ್ಯೂಸ್ ಇದೆಲ್ಲ ನ್ಯಾಷನಲ್ ಎಲ್ಲ ಹೋಗ್ತಾ ಇದೆ. 15 ತಿಂಗಳಿಂದ ಒಂದು ಗ್ರಂಥಾಲಯದ ಅಸಿಸ್ಟೆಂಟ್ ಗೆ ಸಂಬಳ ಕೊಡ್ತಾ ಇಲ್ಲ, ಸುಸೈಡ್ ಗಳಾಗ್ತಾ ಇದೆ. ಅಧಿಕಾರಿಗಳು ಈ 30 ತಿಂಗಳಿಂದ 16 ಜನ ಅಧಿಕಾರಿಗಳು ಬರ್ದಿಟ್ಬಿಟ್ಟು ಡೆತ್ ನೋಟ್ ಇಟ್ಬಿಟ್ಟು ಸುಸೈಡ್ ಮಾಡ್ತಾರೆ. ಇದೆಲ್ಲ ನ್ಯೂಸ್ ನ್ಯಾಷನಲ್ ಹೋಗ್ತಾ ಇದೆ. ಕರ್ನಾಟಕದ ಮಾನ ಮರ್ಯಾದೆ ರಾಜ್ಯವ್ಯಾಪಿ ಅಲ್ಲ, ವಿಶ್ವವ್ಯಾಪಿ ಹೋಗ್ತಾ ಇದೆ. ಈ 2.5 ವರ್ಷದಿಂದ ಅಭಿವೃದ್ಧಿ ಅಂತ ಆಗಿದೆಯಾ? ಕೆರೆ ಆಗಿದ್ದನ್ನ ತಾವಿದ್ದಾಗ ನೋಡಿದ್ದೀವಿ, ನಮ್ಮ ಸರ್ಕಾರ ಇದ್ದಾಗ. ಸುಮ್ಮನೆ ಯಾಕೆ ಮಾತಾಡ್ತೀವಿ? ಕಂಟಿನ್ಯೂ ಮಾಡಿ. ಹೇಳಿಮಾ ನನ್ನ ಪ್ರಶ್ನೆ ಏನು ಹೇಳಿಮಾ? ರೈಟ್, ಅದನ್ನೇ ನಾನು ಕೇಳ್ತಾ ಇದ್ದೆ. ನೋಡಿ, ಲಾಸ್ಟ್ ಟೈಮ್ ಕೂಡ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಬೆಂಗಳೂರನ್ನ ಹೆಸರು ಕೇಳಿದ್ರೆ ಸಾಕು ಉದ್ಯಮಗಳು ಇತ್ತ ಕಡೆ ಬರ್ತವೆ ಅನ್ನೋ ನಿಟ್ಟಿನಲ್ಲಿ
ರಾಮನಗರದ ಹೆಸರು ಚೇಂಜ್ ಮಾಡ್ತಾರೆ, ಕನಕಪುರದಲ್ಲಿ ಹೋಗಿ ಭಾಷಣ ಎಲ್ಲ ಮಾಡ್ತಾರೆ, ನಿಮಗೆಲ್ಲ ಬಹಳ ದೊಡ್ಡ ದೊಡ್ಡ ಅವಕಾಶಗಳಿದ್ದಾವೆ ಅಂತ ಹೇಳ್ತಾರೆ. ಯಾಕೆ ಲಾಸ್ಟ್ ಟೈಮ್ ಒಬ್ಬ ಉದ್ಯಮದವ್ರಿಗೆ ಅವ್ರು ಹೇಳ್ತಾರೆ ಇರೋದಾದ್ರೂ ಇರಿ, ಹೋಗೋದಾದ್ರೂ ಹೋಗಿ ಅನ್ನುವಂಥ ಧೋರಣೆ ಇದೆಯಲ್ಲ, ಆಡಳಿತ ಸರ್ಕಾರದ ಧೋರಣೆ, ಇದನ್ನು ನಾವು ಸರಿ ಅಂತ ಒಪ್ಕೋಬೇಕಾ ಅಂತ. ರೈಟ್ ರೈಟ್ ಪ್ಲೀಸ್ ಪ್ಲೀಸ್ ಮೇಡಮ್, ಪ್ಲೀಸ್ ಮೇಡಮ್. ಮೇಡಮ್ ನಾನು ಹೇಳೋದು ಇಷ್ಟೇ, ಇವತ್ತಿನ ಪರಿಸ್ಥಿತಿಲಿ ಅವರು BBMP-ನ 4 ಭಾಗ ಮಾಡಿದ್ರು, GBM ಮಾಡಿದ್ರು, ಎಕ್ಸ್ಪ್ಯಾಂಡ್ ಮಾಡಿದ್ರು, ಅದೆಲ್ಲ ಸರಿ. ಆದ್ರೆ ಇವತ್ತನ್ನ ನಾನು ಹೇಳ್ತೀನಿ, ಇವತ್ತು ಅಕಸ್ಮಾತ್ ಒಂದು ನೀವೇನಾರು ಒಂದು ಪೋಲ್ ಅಂತ ಏನಾರು ಮಾಡಿ ಈ BBMP ಸರ್ಕಾರದಲ್ಲಿ BBMP ಎಲೆಕ್ಷನ್ಸ್ ಆಗ್ಲಿ, ಬರೋ ಎಲೆಕ್ಷನ್ಸ್ ಗಳಲ್ಲಿ ಯಾರು ಗೆಲ್ತಾರೆ ಅಂದ್ರೆ ಕಾಂಗ್ರೆಸ್ 100% ಸೋಲುತ್ತೆ. ಬರೀ ಬೆಂಗಳೂರ್ನ ಕಾಪಾಡ್ಕೊಳಕ್ ಆಗ್ತಾ ಇಲ್ಲ ಅವ್ರಿಗೆ. ಎಲ್ಲಾನು ಟೆಕ್ನಿಕಲ್ ಆಗಿ ಮಾತಾಡ್ತಾ ಇರೋದು. ಅಪ್ರಿಶಿಯೇಟ್ ಮಾಡಿದ್ದಾರೆ ಅಂತ ಗೊತ್ತಾ ನಿಮಗೆ? ನಾನು ಮೊನ್ನೆ ಒಂದು ಕಾನ್ಫರೆನ್ಸ್ ಒಂದು ಸಿಟಿಲಿ 10,000 ಪಾಟೋಲ್ ಇದೆ ಅಂದ್ರೆ ಟೆಕ್ನಿಕಲ್ ಆಗಿ ಹೇಳ್ತಾ ಇದೀನಿ. 10,000 ಪಾಟೋಲ್ ಇರೋ ಸಿಟೀಸ್ ಯಾವ್ದಾದ್ರು ನೋಡಿದೀರಾ? ನೀವು ರಿಪೇರಿ ಮಾಡಕ್ ಆಗ್ತಾ ಇಲ್ಲ. ಅದು ರಿಪೇರಿ ಮಾಡಕ್ ಆಗ್ತಾ ಇಲ್ಲ, ಯಾಕಂದ್ರೆ ನಿಮ್ಮದು ದುಡ್ಡು ಇಲ್ಲ, ಹಣನೂ ಇಲ್ಲ, ರೋಡ್ಗಳು ಹಾಕಕ್ ಆಗ್ತಾ ಇಲ್ಲ. ಪಾಟೋಲ್ ಎಷ್ಟು ಹಾಕ್ತಿರಮ್ಮ? ಎಷ್ಟು ಫಿಲ್ ಮಾಡ್ತೀರಿ? ರೋಡ್ಗಳ ರಸ್ತೆಗಳ ಕಂಡೀಷನ್ ನೋಡಿದೀರಾ ನೀವು? ರೋಡ್ ಕಂಡೀಷನ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಬರೀ MG ರೋಡ್ ಅಲ್ಲ, MG ರೋಡ್ ಅಲ್ಲಿ ಒಂದೇ ಬೆಂಗಳೂರಲ್ಲ. ನೀವ್ ಏನಾರು ವೈಟ್ ಫೀಲ್ಡ್ ಕಡೆಗೆಲ್ಲ ಹೋಗ್ಬಿಟ್ರೆ ಕಾಲಿಡಕ್ಕಾಗಲ್ಲ. ಇಡೀ ವಿಶ್ವದಲ್ಲಿ 256 ಕಂಟ್ರಿ ಇದೆ. 256 ಕಂಟ್ರಿಯಲ್ಲಿ ಸುಂದರ್ ಪಿಚೈ ಅವರು ಇಂಟರ್ನ್ಯಾಷನಲ್ ಬಿಸ್ನೆಸ್ ಮ್ಯಾನ್. ಅವ್ರಿಗೆ ಚೆನ್ನಾಗಿ ಗೊತ್ತು ಕರ್ನಾಟಕ ಅನ್ನೋದು ಎಷ್ಟು ಸಮಾನವಾದ ಒಂದು ಸರ್ಕಾರ, ಕರ್ನಾಟಕ ಅನ್ನೋದು ಎಷ್ಟು ಭದ್ರತೆಯಾಗಿದೆ, ಮತ್ತು ಎಲ್ಲ ಒಂದು ವಿಚಾರದಲ್ಲೂ ಕರ್ನಾಟಕದಿಂದ ಉದ್ಯೋಗ ಸೃಷ್ಟಿ ಮಾಡಬೇಕಂತ ಆ ಚಿಂತೆಯಲ್ಲಿ ಅವರು ಸರ್ವೆ ಮಾಡಿ ಅದನ್ನ ಫಸ್ಟ್ ಪ್ರಪೋಸಲ್ ಕೊಟ್ಟಿತ್ತೆ, ಸರ್ವೆ ರಿಪೋರ್ಟ್ ಕೊಟ್ಟಿತ್ತೆ ಕರ್ನಾಟಕಕ್ಕೆ. ಅದನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ಅರ್ಹತೆ ಇದೆ ಸರ್ಕಾರ. ಇವತ್ತು ನಾನಾ ರೀತಿ ಮಾತಾಡ್ತಾ ಇದೆ. ಇವತ್ತು ಐಟಿ ಕಂಪ್ನಿಗಳು DCMಗೆ CMಗೆ ಪತ್ರ ಬರೆದಿದ್ದಾರೆ, ನಮ್ಗೆ ಮೂಲ ಸೌಕರ್ಯ ಕೊಡ್ಲಾದ್ರೆ ನಾವು ಇಲ್ಲಿ ತಮಿಳ್ನಾಡು ಹೋಗ್ತೀವಿ ಅಂತ. ಅದೇ ರೀತಿ ಇವತ್ತು ಬಿಜೆಪಿ ಮತ್ತು JDS ವಿಚಾರಗಳನ್ನ ಮುಚ್ಚಿಟ್ಟಿದ್ದಾರೆ. ಯಾವುದು ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ, ಅದನ್ನ ಹೇಳ್ಬಿಡ್ತೀನಿ ನೋಡಿ. 22,000 ಕೋಟಿ ಇನ್ನೋವೇಟಿವ್ ಆಂಧ್ರ ಪ್ರದೇಶ ಸರ್ಕಾರಕ್ಕೆ ಕೇಂದ್ರ ಕೊಡ್ತಾ ಇದೆ. 25% ಲ್ಯಾಂಡ್ ರಿಯಾಯಿತಿ ಕೊಡುತ್ತೆ, ವಾಟರ್ ಕೊಡುತ್ತೆ, ವಿದ್ಯುತ್ ಫ್ರೀಯಾಗಿ ಕೊಡ್ತಾರೆ ಕೇಂದ್ರದಿಂದ ಬರೋದು. 100% ರಾಜ್ಯ GST ಮರುಪಾವತಿ ಕೊಡ್ತಿದ್ದಾರೆ. ಆದರೆ ಇದು ಯಾವುದನ್ನು BJPಯವ್ರು ಹೇಳಲ್ಲ, JDSನವ್ರು ಹೇಳಲ್ಲ. ಆಂಧ್ರಕ್ಕೆ ಹೋಗಬೇಕಾಗಿರೋ ಸೌಲಭ್ಯಗಳೆಲ್ಲ ಸಾರಾಸಗಟಾಗಿ ಆರಾಮಾಗಿ ಹೋಗುತ್ತೆ. ಕರ್ನಾಟಕಕ್ಕೆ ರಿಟರ್ನ್ಸ್ ನೆಟ್ಟಿಗೆ ಬಂದಿದ್ದಿದ್ರೆ ಬೆಂಗಳೂರಲ್ಲಿ ರಸ್ತೆ ಗುಂಡಿಗಳು ಇರ್ತಿರಲಿಲ್ಲ. ಕರ್ನಾಟಕದಲ್ಲಿ 4,600 ಬಸ್ ಕೊಟ್ಟರು ಅದನ್ನ ತಗೊಳಕ್ಕೆ ಅರ್ಹತೆ ಇಲ್ಲ. ಅದನ್ನ ತಗೊಂಡ್ರೆ ಕೂಡ ತಿರಸ್ಕಾರ. ಭದ್ರಾವತಿ ಉಕ್ಕಿನ ಕಾರ್ಖಾನೆ ಕುಮಾರಸ್ವಾಮಿ ಮೊಟ್ಟ ಮೊದಲು ಸಚಿವರಾಗಿದ್ದ ತಕ್ಷಣ ಫಸ್ಟ್ ಅವರು ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಭದ್ರಾವತಿ ಉಕ್ಕಿನ ಕಾರ್ಖಾನೆ ಏನ್ ಸಹಕಾರ ಕೊಟ್ಟರು? HMT ಭವನ್ಗೆ ಏನ್ ಸಹಕಾರ ಕೊಟ್ಟರು? ಕುದುರೆಮುಖಕ್ಕೆ ಏನ್ ಸಹಕಾರ ಕೊಟ್ಟರು? ಸಹಕಾರನೇ ಕೊಡ್ತೀವಿ ಸರ್ಕಾರ. ಜನ ವಿರೋಧ ಸರ್ಕಾರ. ಮತ್ತೆ ಇವತ್ತು ಅಭಿವೃದ್ಧಿ ಮಾಡ್ಬೇಕಂದ್ರೆ ಅಭಿವೃದ್ಧಿ ವಿರೋಧ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಮೊಟ್ಟ ಮೊದಲು ಯೋಚನೆ ಮಾಡಿತಾ ಇಲ್ಲಿ ಇದೇ ಹೈದರಾಬಾದ್ ಅಲ್ಲಿ ಉಕ್ಕಿನ ಕಾರ್ಖಾನೆ ಒಂದು ಓಪನ್ ಮಾಡಿದ್ರು. ಭವ್ಯವಾಗಿ ಎಷ್ಟು ಅವರು ಸ್ವಾಗತ ಮಾಡಿದ್ರು. ಹೂವಿನ ಹಾರದಲ್ಲಿ ಹೂವಿನ ರಸ್ತೆ ಮಾಡಿ ನಡೆಸಿದ್ರು. ಇಲ್ಲಿ ಯಾಕೆ ಮಾಡಕ್ ಬಿಟ್ಟಿಲ್ಲ ನಮ್ಗೆ? ಇವತ್ತು 4,600 ಬಸ್ ಮೊಟ್ಟ ಮೊದಲು ಕೊಟ್ಟಿದ್ದಾರೆ. ಯಾವ ಇದಕ್ಕೆ ಎಲೆಕ್ಟ್ರಿಕಲ್ ಬಸ್ ನಮ್ಮ ರಾಜ್ಯಕ್ಕೆ. ಅಭಿವೃದ್ಧಿ ಬೇಕಾದಷ್ಟು ಮಾಡೋ ಚಿಂತನೆ ಕುಮಾರಸ್ವಾಮಿ ಅವ್ರಿಗಿದೆ. ಬಳಸ್ಕೊಂಡ ಒಂದು ವ್ಯವಸ್ಥೆ ಈ ಸರ್ಕಾರಕ್ಕಿಲ್ಲ. ಈ ಸರ್ಕಾರನ ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಹರಾಜಾಗ್ತಾ ಇದ್ದಾರೆ. ಇವತ್ತು ಇಂಟರ್ನ್ಯಾಷನಲ್ ಅಲ್ಲಿ ಸತ್ಯನ ಹೇಳಿದ್ರೆ ಅವ್ರಿಗೆ ಧಮಕಿ ಆಗ್ತಾರೆ. ಇರೋರು ಇರ್ಬೋದು, ಹೋದ್ರೆ ಹೋಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಇವತ್ತು ಐ ಟಿ ಬಿ ಟಿ ಏನು ಉದ್ಯಮಿಗಳಿದಾರಲ್ಲ, MB ಪಾಟೀಲ್ ಕೇಳ್ತಾ ಇದ್ದಾರೆ, ಮೂಲ ಸೌಕರ್ಯ ಕೊಡಿ MB ಪಾಟೀಲ್ ಅವರೇ, ಇಲ್ಲ ನಾವು ಇಲ್ಲಿಂದ ಶಿಫ್ಟ್ ಆಗ್ತೀರಿ. ಐಟಿಬಿಟಿ ಕಂಪ್ನಿಗಳಿಗೆ ಇಲ್ಲ ಅಂದ್ರೆ ಅಭಿವೃದ್ಧಿ ಏನಾಗುತ್ತೆ? ತೆರಿಗೆ ಹೆಂಗ್ ಬರುತ್ತೆ ಇವ್ರಿಗೆ? ಇವತ್ತು ತೆರಿಗೆ ಕಟ್ಟಲ್ಲ, ನೇರ CM ಪತ್ರ ಬರೆದಿದ್ದಾರೆ, ತೆರಿಗೆನೇ ಕಟ್ಟಲ್ಲ ನಾವು ಅಂತ ಇದ್ದಾರೆ. ತೆರಿಗೆ ಕಟ್ಟಲು ಸರ್ಕಾರ ಹೆಂಗ್ ಮಾಡಿಸ್ತೀವಿ ನೀವು? ಇಂಥ ಒಂದು ಹೀನಾಯ ಪರಿಸ್ಥಿತಿ ನಿಂತ್ಕೊಂಡು ಇವತ್ತು ಪ್ರತಿಯೊಂದು ನೀವು ಉದ್ಯಮಿಗಳನ್ನ ಎದುರಿಸ್ತಾ ಇದ್ದೀರಾ, ಬೆದರಿಸ್ತಾ ಇದ್ದೀರಾ, ಧಮಕಿ ಆಗ್ತಾ ಇದ್ದೀರಾ. ಸತ್ಯ ಹೇಳ್ಬಾರ್ದು, ಅವ್ರ ಸಮಸ್ಯೆ ಹೇಳ್ಬಾರ್ದು.
ತೆರಿಗೆ ಅನ್ನೋ ವಿಚಾರಕ್ಕೆ ಬಂದ್ರಲ್ಲ ಮೇಡಮ್, ನಿಮಗೆ ಬಿಜೆಪಿ ಸೆಂಟ್ರಲ್ ಗೌರ್ಮೆಂಟ್ಗೆ ಎಡಬಲ ಅನ್ನೋರಿಗೆ ಬೇಕಾದಷ್ಟು ನೀವು ಕೊಟ್ಟು ಕಳಿಸ್ತೀರಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದೆ, ನೀವು ಮಲ್ತಾಯಿ ಧೋರಣೆ ಮಾಡ್ತೀರಿ. ಅದ್ರ ಪರಿಣಾಮ ಇವತ್ತು ರಸ್ತೆಯಲ್ಲಿ ಗುಂಡಿ ಇದೆ, ಮೂಲಭೂತ ಸೌಕರ್ಯಗಳನ್ನು ಕೊಡಲಾಗ್ತಾ ಇಲ್ಲ. DK ಶಿವಕುಮಾರ್ ಒಬ್ಬರ ಕನಸುಗಾರರ ತರ ಕಾಣ್ತಾರೆ. GB ಅಂತಿದ್ದಾರೆ, ದೊಡ್ಡ ಮಟ್ಟಕ್ಕೆ ಬೆಂಗಳೂರನ್ನು ತಗೊಂಡು ಹೋಗ್ತೀವಿ ಅಂದ್ರೆ ಆದಾಯ ಬೇಕು. ಆದಾಯ ಸಕಾಲಕ್ಕೆ ಸರಿಯಾಗಿ GST ರಿಟರ್ನ್ಸ್ ಇಂದ ಹಿಡಿದು ಬರಬೇಕಾಗಿದ್ದೆಲ್ಲ ಬಂದಿದ್ರೆ ಪರಿಸ್ಥಿತಿ ಹಿಂಗಾಗ್ತಿತ್ತ. ಯು ಆರ್ ದ ರೀಸನ್, ಬಿಜೆಪಿ ರೀಸನ್ ಇದಕ್ಕೆಲ್ಲ. 4 ಜಿಲ್ಲೆಗಳಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಆಯ್ತು. SDRF NDRF ಅಂತ ಒಂದು ಫಂಡ್ ಕರ್ನಾಟಕಕ್ಕೆ ಬರುತ್ತೆ. ಇವರು ಮಾತೆತ್ತಿದ್ರೆ ಕೇಂದ್ರಕ್ಕೆ ಬಿಟ್ಟು ತೋರಿಸ್ತಾರಲ್ಲ. 2004ರಿಂದ 2014ಕ್ಕೆ 3622 ಕೋಟಿ ಬಂದಿದೆ. 2004ರಿಂದ 2014ಕ್ಕೆ ಕೇವಲ 3622 ಕೋಟಿ ಬಂದಿರೋದು 10 ವರ್ಷಕ್ಕೆ. ಈ 10 ವರ್ಷಕ್ಕೆ 6 times ಜಾಸ್ತಿ ಬಂದಿದೆ. ಅದು ಆ ಫಂಡ್ ಬರಬೇಕಾದ್ರೂ ಕೂಡ ಫಸ್ಟ್ ಇಲ್ಲಿಗೆ ರಾಜ್ಯದಿಂದ ಇವರು ಬಿಡುಗಡೆ ಮಾಡಬೇಕು. ಬಿಡುಗಡೆ ಮಾಡಿದ್ಮೇಲೆ ಇವರು ಇಲ್ಲಿದ್ದು ಏನಿದೆ ಏನ್ ವಿಚಾರಗಳು ಅವ್ರು ಮತ್ತೆ ಅವರು ಚೆಕ್ ಮಾಡಕ್ ಬರ್ತಾರೆ. ಅದು ಏನಾದ್ರೂ ಇದು ಒಂದೇ ರಾಜ್ಯದಲ್ಲಿ ಆಗಿದೆ ಅಲ್ಲ, ಒಂದು ರೈತರ ಅಕೌಂಟ್ ಮಾಡಿ ರಾಜ್ಯದಿಂದ ಕಳಿಸೋ ರಿಪೋರ್ಟಿನ ಆಧಾರದ ಮೇಲೆ 2014ರಿಂದ ನಮ್ಮದೇ ಸರ್ಕಾರ ಹೇಳಿ ಕಳ್ಸಿರ್ತಾರೆ. ಕನ್ವಿನ್ಸ್ ಮಾಡಕ್ಕಾದ್ರೆ ಕನ್ಫ್ಯೂಸ್ ಮಾಡಿ ಅಂತ. ಸ್ವಾತಿ ಐ ಹ್ಯಾವ್ ರೆಸ್ಪೆಕ್ಟ್ ಆಗಿ don't have to confuse you at all. You are already confused. ಅಂತ ಅನ್ಕೋತೀನಿ. ನಾವು ಇವತ್ತು ಗುಂಡಿಗಳ ಬಗ್ಗೆ ಮಾತಾಡ್ತಿದ್ವಿ. ಎಲ್ಲ ವಿನ್ ಆದ MLAಗಳಿಗೆ ಸರಿಸಮಾನವಾಗಿ ಇವ್ರು ಏನಾದ್ರು ಅನುದಾನ ಕೊಟ್ರ? ಬಿಜೆಪಿ MLAಗೆ 25, ಕಾಂಗ್ರೆಸ್ MLAಗೆ 50. ಆಯ್ತಪ್ಪ, ಕಾಂಗ್ರೆಸ್ MLA 50 ಕೋಟಿ ಕೊಟ್ರಲ್ಲ, ಆ ಏರಿಯಾದಲ್ಲಾದ್ರೂ ಗುಂಡಿ ಮುಚ್ಚಿ ಆಯ್ತಾ? ಯಾವುದೂ ಇಲ್ಲ. ಅಲ್ಲೆಲ್ಲ ಈಗ ಕಾಂಗ್ರೆಸ್ ಅವ್ರ ಪ್ರಕಾರ ಏನ್ ಗೊತ್ತಾ ಮೇಡಮ್, ನೀವು ಮಾಡಿಟ್ಟಿದ್ದು ಗುಂಡಿ ನಾವೀಗ ಮುಚ್ಚಕ್ ನಮ್ಗೆ ದುಡ್ಡು ಖರ್ಚಾಗ್ತಿದೆ ಅಂತ 2.5 ವರ್ಷದ ಹಿಂದೆ ನೀವು ಆಡಳಿತ ನಡೆಸ್ತಿದ್ರಲ್ಲ, ಆವಾಗ ಗುಂಡಿ ಮುಚ್ಚೋದು, ರಸ್ತೆ ಗುಂಡಿ ಇದೆಯಲ್ಲ ಬೆಂಗಳೂರದು, ಎಲ್ಲರಿಗೆ ಇದೊಂದು ಕಾಮಧೇನು. ಯಾಕೆ ಹೇಳಿ? ಸ್ಯಾಂಕ್ಷನ್ ಮಾಡೋದು, ಗುಂಡಿ ಮುಚ್ಚೋದು, ಮಳೆ ಬರೋದು ಮತ್ತೆ ಹೋಗೋದು, ಎಲ್ಲರಿಗೂ ಇದರಲ್ಲಿ ದುಡ್ಡು. ಲೂಟ್ ಸರ್ಕಾರ ಇದು. ಬೊಮ್ಮಾಯಿಯವರಿದ್ದಾಗ ಬೆಳ್ಳಂದೂರು ಕೆರೆ ಐತಲ್ಲ, ಅದ್ರ ಬಗ್ಗೆ ಏನಂತೀರಿ? ಒಂದು ಚೂರು ಕೂಡ ಮಾನ್ಯತೆ ಟೆಕ್ ಪಾರ್ಕಲ್ಲಿ ಬೋಟ್ಗಳು ಇಟ್ಕೊಂಡು ಈಜಾಡ್ತಾ ಇದ್ವಲ್ಲ, ಅದ್ರ ಬಗ್ಗೆ ಏನಂತೀರಿ? ಡಾಮರೀಕರಣ ಅಂದ್ರೆ ಬಿಸಿ ಅದ್ರ ಬಗ್ಗೆ ಏನಂತೀರಿ? ಅದು ಗಾಡಿಯಲ್ಲಿ ಒಂದು ಲೋಡ್ ತರ್ತಾರೆ. ಅಷ್ಟಿದ್ರೆ ಮಾಡ್ಬೇಕಿತ್ತು ಚುನಾವಣೆ. BBMP ಚುನಾವಣೆ ಮಾಡ್ಬೇಕಿತ್ತು. BBMP ಚುನಾವಣೆ ಮಾಡ್ಬೇಕಿತ್ತು ಅಷ್ಟಿದ್ರೆ. ಯಾಕೆ ಮಾಡ್ಲಿಲ್ಲ BBMP ಚುನಾವಣೆ? ಯಾಕೆ ಮಾಡ್ಲಿಲ್ಲ BBMP ಚುನಾವಣೆ? ರೋಲ್ ಮಾಡಬೇಕು. ಇವರು ಗುಂಡಿ ಮುಚ್ಚಕ್ಕೆ ಏನ್ ಮಾಡ್ತಾ ಇದ್ದಾರೆ? ಗುಂಡಿ ಮುಚ್ಚಕ್ಕಂತಾರಲ್ಲ, BMP ರೋಲ್ ಮಾಡಿ ರೋಲ್ ಮಾಡಬೇಕು. ಇವರು ಒಂದು ಲೋಡ್ ತರ್ತಾರೆ, ಕಿಲೋಮೀಟರ್ ಗಾಡಿ ಇಸ್ಕೊಂತಾರೆ, ಡ್ರೈ ಆಗಿರ್ತದೆ, ಮತ್ತೆ ಜಲ್ದಿಕರ ಎದ್ದು ಮೇಲೆ ಬರುತ್ತೆ. ಎಷ್ಟು ಫೋಟೋ ಶೂಟ್ಗೋಸ್ಕರ, ಮತ್ತೆ ಈ ಒಂದು ಲೂಟಿ, ಈ ಅನುದಾನ ಲೂಟಿ ಹೊಡೆಕೋಸ್ಕರ ಫೋಟೋ ಶೂಟ್ಗೋಸ್ಕರ ಇದು ಪ್ಯಾಚಪ್ ಮಾಡ್ತಾರೆ. ನೋಡಿ ಪ್ಯಾಚಪ್ ಮಾಡಿ ನೋಡಿ, ಫಾರ್ವರ್ಡ್ ಅದು ಯಾಕೆ BBMP ಚುನಾವಣೆ ಮಾಡ್ಲಿಲ್ಲ? ನಿಮಗೆ ಬಹಳ ಕಾಳಜಿ ಅಲ್ವಾ ಬೆಂಗಳೂರು ಬಗ್ಗೆ? ನಾವು ಬಂದ್ಮೇಲೆ ನಾವು ಮಾಡ್ತಾ ಇದ್ದ ಈಗಲೇ ಮಾಡ್ತೀವಿ. ನಾನೇ ನಿಮ್ಗೆ ಹೇಳಿದ್ದೀನಿ, ಫೆಬ್ರವರಿ ನಾವು ಮಾಡಿದ್ವಿ. ಅಲ್ಲ, ಇವ್ರು ಮಾಡಿರೋ ಡಿಲಿಮಿಟೇಷನ್ ಅನ್ನ, ಇವ್ರು ಮಾಡಿರೋ ರಿಸರ್ವೇಶನ್ ಅನ್ನ, ಮಾಡಿರೋ ಡಿಲಿಮಿಟೇಷನ್ ಅನ್ಸೈಂಟಿಫಿಕ್ ಡಿಲಿಮಿಟೇಷನ್ ಅನ್ನ ವಾಪಸ್ ತಿದ್ದಿ ಇಲ್ಲ ಫ್ಯಾಕ್ಟ್ಸ್ ಇದು. ಮಾತಾಡಿ, ಅವ್ರು ಮಾಡಿದ್ರ? ಅಲ್ಲ, ಡಿಲಿಮಿಟೇಷನ್ ಬಗ್ಗೆ ಗೊತ್ತಾ? 2.5 ವರ್ಷ ಟೋಟಲ್ ಫೈಟ್ ಮಾಡಿದೀವಿ. ಫೈಟ್ ಮಾಡಿರೋದಕ್ಕೆ ಅವ್ರ ಕುಟುಂಬಕ್ಕೆ ಪರಿಹಾರ ಜನರ ಬೋಟಲ್ ಯಾವ ರೀತಿ ಆಗಿತ್ತು ಅಂತ
ಮಾಡ್ತಾ ಇದ್ದೀನಿ. One point. ಒಂದು ನಿಮಿಷ ಇರಿ. ನನಗೆ ಆಗಲ್ಲ. 30 minutes. ಅಲ್ಲ 30 ಸೆಕೆಂಡ್ ಬೇಡ, ನಮ್ಮ ಟೈಮ್ ನೀವೇ ತಗೋತೀರಾ. ಸುಂದರ್ ಪಿಚ್ಚೈ ಅವರು ಒಂದು ಸ್ಟೇಟ್ಮೆಂಟ್ ಅವರೊಬ್ಬರೇ ಮಾತಾಡೋದಂದ್ರೆ ಏನು ಅರ್ಥ ಇಲ್ಲ. ಸುಂದರ್ ಪಿಚ್ಚೈ ಅವರು ಒಂದು ಸ್ಟೇಟ್ಮೆಂಟ್ ಮಾತಾಡಕ್ ಬಿಡ. ಅವ್ರು ಡೆವಲಪ್ಮೆಂಟ್ ವಿಶಾಖಪಟ್ಟಣಮಲ್ಲಿ ಐ ವಿಲ್ ಕಂಪ್ಲೀಟ್ ದಿಸ್ ಪಾಯಿಂಟ್ ಪ್ಲೀಸ್. ಸುಂದರ್ ಪಿಚ್ಚೈ ಅವರು ವಿಶಾಖಪಟ್ಟಣಮಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಸಾಧನೆಗಳು ಸಪೋರ್ಟಿಂಗ್ ಎಜುಕೇಶನ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯೂಟಿಲೈಸ್ ಮಾಡ್ಕೊಂತ ಇಲ್ಲ. ಸಬ್ ಸಿ ಕನೆಕ್ಟಿವಿಟಿ ಮತ್ತೆ ಗಿಗಾವ್ಯಾಟ್ ನಲ್ಲಿ ಎಐ ವಿಶಾಖಪಟ್ಟಣಮಲ್ಲಿ ಇಂಪ್ರೂವ್ ಆಗುತ್ತೆ ಅಂತ ಕೃಷ್ಣಮೂರ್ತಿ ಅವರು ಮಾತಾಡ್ತಾರೆ. ಬೆಂಗಳೂರಲ್ಲೇ ಇದು ಮುಂಚೆ ಆಗಿತ್ತು, ಆಮೇಲೆ ಅದನ್ನ ಸಿಗೆ ಕನ್ವರ್ಟ್ ಮಾಡ್ಬಿಟ್ರು ಅಂತ. ಯಾವ ಪ್ರಾಜೆಕ್ಟು ಕೂಡ ಲೆಟ್ ಮಿ ಬಿ ವೆರಿ ಕ್ಲಿಯರ್ ಹೆಂಗೆ ಪ್ರಾಜೆಕ್ಟ್ ಗಳು ವರ್ಕ್ ಆಗುತ್ತೆ ಅಂತ. ನಾನು ಐಟಿ ಸೆಕ್ಟರ್ ಅಲ್ಲಿ ಮುಂಚೆ ಕೆಲಸ ಮಾಡಿ ಬಂದಿದ್ದೀನಿ, ಅದಕ್ಕೆ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಯಾವ ಪ್ರಾಜೆಕ್ಟ್ ಕೂಡ ಅದರ ಇನಿಷಿಯಲ್ ಎಲ್ಲಿಂದ ಮಾಡಬೇಕು, ಬೇಸಿಕ್ಸ್ ಎಲ್ಲ ರೆಡಿ ಮಾಡ್ಕೊಳ್ತೀರಾ ಯಾರು ಮಾಡೋದಿಲ್ಲ. ಗೊತ್ತಿಲ್ಲದೆ ಇದ್ರೆ ಮಾತಾಡಬಾರ್ದು, ಗೊತ್ತಿಲ್ಲದೆ ಪ್ಯಾನಲ್ ಬರಬಾರ್ದು ಅಷ್ಟೇ. ನನಗೆ ಬೇಸರ ಆಗೋ ವಿಷಯ ಏನು ಗೊತ್ತಾ, ಕಾಂಗ್ರೆಸ್ ಬಿಜೆಪಿ ಒಂದು 5 ನಿಮಿಷಕ್ಕೆ ನಾವು ಒಂದು ಪಕ್ಷಾತೀತವಾಗಿ ಮಾತಾಡೋಣ. ಕರ್ನಾಟಕಕ್ಕೆ ಒಂದು ಇಷ್ಟು 30,000 ಜನರಿಗೆ ಉದ್ಯೋಗ ಸಿಗುವಂತಹ ಒಂದು ತಪ್ಪಿ ಹೋಗಿದೆ ಅಂದ್ರೆ ಇವ್ರು ಬೇರೆ ಏನೇನೋ ಟೆಕ್ನಿಕಲ್ ಮಾತಾಡ್ತಾರೆ. ಇವ್ರಿಗೊಂದು ಸ್ವಲ್ಪ ಒಂದು ಪಾಯಿಂಟ್ ಇವ್ರಿಗೆ ಪಶ್ಚಾತ್ತಾಪ ಇಲ್ಲ. ಇವರು ಪಶ್ಚಾತ್ತಾಪ ಇದೆ ಇವರಿಗೆ. ನೋಡಿ ಈ ತರ ಆಗಿದೆ, ಹೌದು ಈ ತರ ಆಗಿದೆ, ಬೆಂಗಳೂರು ಸರಿ ಆಗ್ಬೇಕು, ಒಟ್ಟಾಗಿ ಸರಿ ಮಾಡೋದು ಇವ್ರ ಬಾಯಲ್ಲಿ ಬರ್ತಾ ಇದೆಯಾ? ಮಾತಾಡ್ತಿದ್ರೆ ಇದು ಮಾಡ್ತೀರಾ? ಒಂದ್ ನಿಮಿಷ ಮಾತಾಡಕ್ ಬಿಡ್ರಿ ನೀವು. ಬರೀ ನೀವು ಅಲ್ಲ ಗೊತ್ತಿಲ್ಲ ಯಾಕೆ ಮಾತಾಡ್ತೀರಿ? ಗೊತ್ತಿಲ್ಲ ಯಾಕೆ ಮಾತಾಡ್ತೀರಿ? ಗೊತ್ತಿಲ್ಲ ಯಾಕೆ ಮಾತಾಡ್ತೀರಿ? ಗೊತ್ತಿಲ್ಲ ಮಾತಾಡಿ, ಗೊತ್ತಿಲ್ಲ ಮಾತಾಡಿ. ಸ್ವಾತಿ ಕೃಷ್ಣ ಸರ್, ನೀವು ಹೇಳಿ ನಿಮ್ಮ ಸ್ಟೇಟ್ಮೆಂಟ್ ಬಗ್ಗೆನೇ ಕಾಂಗ್ರೆಸ್ ವಕ್ತಾರರಿಗೆ ಅಸಮಾಧಾನ ಇದೆ. ಏನ್ ಹೇಳ್ತೀರಾ ಸರ್? ಕೃಷ್ಣ ಸರ್, ನೀವು ಕೊಟ್ಟಂತಹ ಸ್ಟೇಟ್ಮೆಂಟ್ ಮೇಲೆನೆ ಅಸಮಾಧಾನ ಇದೆ ಕಾಂಗ್ರೆಸ್ ವಕ್ತಾರರಿಗೆ. ನಾಗೇಂದ್ರ ಬಿಡಿ, ಅವರು ಹಂಗೆ ಮಾಡ್ತಾರೆ, ನೀವು ಹಂಗೆ ಮಾಡಿದ್ರೆ ಏನ್ ವ್ಯತ್ಯಾಸ ನಿಮಗೂ ಅವ್ರಿಗೂ? ನಿಮಗೂ ಅವ್ರಿಗೂ ವ್ಯತ್ಯಾಸ ಬಿಟ್ಟು ಬಿಡಿ. ಸ್ವಾತಿ ಇದರ ಅಜೆಂಡಾನ ಡಿಬೇಟ್ ಅನ್ನ ಸ್ಪಾಯ್ಲ್ ಮಾಡಬೇಕು ಅನ್ನೋದು ಕಾಂಗ್ರೆಸ್ನ ಅಜೆಂಡಾನ. ಏನಿದು ಸ್ವಾತಿ? ಏನಿದು ಸ್ವಾತಿ? ಸ್ವಾತಿ ಸ್ವಾತಿ ನಾಗೇಂದ್ರ ಅವರೇ ಬಿಟ್ಟು ಬಿಡಿ, ಅದು ಹಂಗೇನೆ ಬಿಟ್ಟು ಬಿಡಿ. ಸ್ವಾತಿ ಸ್ವಾತಿ ಸ್ಟಾಪ್ ಇಟ್. ಸ್ವಾತಿ ಸ್ಟಾಪ್ ಇಟ್. ಸ್ವಾತಿ ಯು ಹ್ಯಾವ್ ಟು ರೆಸ್ಪೆಕ್ಟ್ ಸ್ವಾತಿ. ಬೇರೆ ಪ್ಯಾನಲಿಸ್ಟ್ ರೆಸ್ಪೆಕ್ಟ್ ಮಾಡಬೇಕು. ಇನ್ನೊಬ್ರು ಇದ್ದಾರೆ ಇಲ್ಲ ಸ್ವಾತಿ. ಅಲ್ಲ ಮಾತಾಡ್ಬೇಕಾದ್ರೆ ನಾನು ಸುಮ್ಮನೆ ಕೂತ್ಕೊಳ್ತಿರ್ಲಿಲ್ಲ. ಕಾಂಗ್ರೆಸ್ ವಕ್ತಾರರೇ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇನ್ನೊಬ್ರು ಇದ್ದಾರೆ, ರೆಸ್ಪೆಕ್ಟ್ ಮಾಡಿ, ರೆಸ್ಪೆಕ್ಟ್ ಮಾಡಿ, ರೆಸ್ಪೆಕ್ಟ್ ಮಾಡಿ. ಅವ್ರು ಏನೋ ಮಾಡ್ತಾರೆ ಅಂದ್ರೆ ನೀವು ಅದನ್ನೇ ಮಾಡಿದ್ರೆ ವ್ಯತ್ಯಾಸ ಬೇಡ. This is really bad. ನಾನು ಅಕ್ಸೆಪ್ಟ್ ಮಾಡಲ್ಲ ಇದನ್ನ. ಇನ್ನೊಬ್ರು ಇದ್ದಾರೆ, ರೆಸ್ಪೆಕ್ಟ್ ಮಾಡಲ್ಲ. ನಾನ್ ನಿಮಗೆ ಟೆಕ್ನಿಕಲಿ ಮಾತಾಡ್ತಿದ್ರೆ ಇವ್ರು ಆಫ್ ದ ಟಾಪಿಕ್ ಅಂದ್ರೆ ವಾಟ್ ಡಸ್ ದಟ್ ಮೀನ್? ಹೌದು ಹೌದು ತೋರಿಸ್ರಿ, ಹೇಳ್ರಿ ಟೆಕ್ನಿಕಲಿ ಫ್ಯಾಕ್ಟ್ ಹೇಳ್ರಿ, ನನಗೆ ಹೇಳ್ರಿ ಫ್ಯಾಕ್ಟ್. ಸಂಜಯ್ ಪಿಕ್ಚರ್ ನಾಗೇಂದ್ರ ಫೋನ್ ಮಾಡಿ ಹೇಳಿದ್ರು ಬೆಂಗಳೂರಿನ ಗುಂಡಿ ರಸ್ತೆಗಳಿಂದ ನಾವ್ ಇದನ್ನ ಪೋರ್ಟ್ ಸಿಟಿ ವಿಶಾಖಪಟ್ಟಣಕ್ಕೆ ತಗೊಂಡೋಗ್ತಾ ಇದೀವಿ ಅಂತ. ರೀ ಸುಮ್ನೆ ರೀ, ಯಾಕ್ರಿ ಮಾತಾಡ್ತಿದ್ರಿ? ಅಷ್ಟಿದ್ರೆ ವಿಜಯವಾಡಲ್ಲಿ ಮಾಡ್ಬೇಕಿದ್ರಿ. ಏನ್ರಿ ಮಾತಾಡ್ತೀರಿ? ಏನ್ ಮಾತಾಡ್ತೀರಿ ನಾಗೇಂದ್ರ ಅವ್ರೆ? ಏನೇನೋ ಮಾತಾಡ್ತಿರಲ್ರಿ, ಏನೇನೋ ಮಾತಾಡ್ತೀರಿ. ನೀವು ಒಂಚೂರು ಮಾತಾಡ್ರೆ ಮೂರು ಮಾತಾಡ್ತಾರೆ. ಬಿಟ್ಬಿಡಿ ಅವ್ರನ್ನ, ಬಿಟ್ಬಿಡಿ ಅವ್ರನ್ನ ದಯವಿಟ್ಟು. ನೀವು ಮೇಡಮ್ ಟೈಮ್ ನ ರೆಸ್ಪೆಕ್ಟ್ ಮಾಡಿ, ಟೈಮ್ ನ ರೆಸ್ಪೆಕ್ಟ್ ಮಾಡಿ. ನಾಗೇಂದ್ರ ಕಸ ವಿಲೇವಾರಿ ಆಗ್ತಿಲ್ಲ. ಸ್ವಾತಿ ಸ್ವಾತಿ ಎಂಥ ಅಜೆಂಡಾ ಇದು? ಇದನ್ನ ಸ್ಟ್ರಾಟಜಿ ಇರ್ಬೇಕಾ? ಮಹಿಳೆಯರ ಹತ್ಯೆ ಆಗ್ತಾ ಇದೆ. ಈ ಸರ್ಕಾರ ಮಹಿಳಾ ವಿರೋಧಿ ಸರ್ಕಾರ. ಪೋರ್ಟ್ ಸಿಟಿ ಅಲ್ಲ ಅನ್ನೋ ಕಾನ್ಸೆಪ್ಟ್ ಬಂದಿದ್ರಿಂದ ಅಲ್ಲ, ವಿಶಾಖಪಟ್ಟಣಕ್ಕೆ ತಗೊಂಡೋಗ್ಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ನಗೇಂದ್ರ.
ಥ್ಯಾಂಕ್ ಯು ಸ್ವಾತಿ, ಥ್ಯಾಂಕ್ ಯು ಸ್ವಾತಿ. ಕೃಷ್ಣ ಸರ್, ಲಾಸ್ಟ್ ರಿಯಾಕ್ಷನ್, ನಿಮ್ಮ ಸ್ಟೇಟ್ಮೆಂಟ್ ಬಗ್ಗೆನೇ ಅಸಮಾಧಾನ ಇತ್ತು, ಏನ್ ಹೇಳಕ್ ಬಯಸ್ತಾ ಇದ್ರಿ? ನಾನು ಏನಿಲ್ಲ ಹೇಳ್ತಾ ಇರೋದು, ನಾನು ಇವತ್ತು ರಾತ್ರಿ ಹೋಗಿ ಮಲ್ಕೊಳಕ್ ಮುಂಚೆ ಆ ಗ್ಲೋಬಲ್ ಸೆಕ್ಯೂರ್ ಝೋನ್ ಏನು ಅನ್ನೋದು ನಾನು ಅರ್ಥ ಮಾಡ್ಕೊಳ್ತೀನಿ. ಬೆಂಗಳೂರು ಗ್ಲೋಬಲ್ ಸೆಕ್ಯೂರ್ ಝೋನ್ ಅಲ್ಲಿ ನೋಡಿ, ತಿರ್ಗಾ ಮಾತಾಡಿ ನೋಡಿ, ನೀವ್ ಹೇಳೋದು ಹೇಳಿದೀರಾ, ಸ್ವಲ್ಪ ವೆಯ್ಟ್ ಮಾಡಿ ಆಯ್ತಲ್ವಾ? ನೀವ್ ಹೇಳೋದು ಹೇಳಿದೀರಾ, 50 ನಿಮಿಷ ಕೇಳಿಸ್ಕೊಂಡಿದೀನಿ, ಇರಿ. ಆ ಗ್ಲೋಬಲ್ ಸೆಕ್ಯೂರ್ ಝೋನ್ ಒಳಗೆ ಬೆಂಗಳೂರು ಇಲ್ಲ ಅನ್ನೋದನ್ನ ನಾನು ಒಪ್ಪೋದಿಲ್ಲ. ಒಂದು, ಈ ಗಾರ್ಡನ್ ಸಿಟಿ ಅನ್ನೋ ಬೆಂಗಳೂರ್ನ ಫಂಡ್ಸ್ ಇಲ್ಲದೆ ನೀವು ರಸ್ತೆಗಳು ಕಟ್ಟಕ್ಕಾಗದೆ ಪಾಟೋಲ್ಸ್ ಬೆಳೆಸ್ಕೊಂಡು ಗಾರ್ಬೇಜ್ ಸಿಟಿ, ಗುಂಡಿ ಸಿಟಿ ಮಾಡಬೇಡಿ ಅಷ್ಟೇ. ನಾನು ಫೈನಲ್ ಸ್ಟೇಟ್ಮೆಂಟ್ ಹೇಳ್ತಾ ಇರೋದು ನಾನು. ದಟ್ ಇಸ್ ದ ಫೈನಲ್ ಸ್ಟೇಟ್ಮೆಂಟ್ ಐ ವಾಂಟ್ ಟು ಟೆಲ್ ದಿವ್ಯಾ. ರೈಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಪ್ಯಾನಲಿಸ್ಟ್ಗಳಿಗೆ. ಒಟ್ಟಾರೆ ನೋಡಿ, ಡೊನಾಲ್ಡ್ ಟ್ರಂಪ್ ಅಮೆರಿಕ ಅಧ್ಯಕ್ಷರ ಒತ್ತಡದ ನಡುವೆ ಕೂಡ ಭಾರತಕ್ಕೆ ಬಹುದೊಡ್ಡ ಸುವರ್ಣಾವಕಾಶ. ಕರ್ನಾಟಕಕ್ಕೆ ಫಸ್ಟ್ ಪ್ರಪೋಸಲ್ ಬರುತ್ತೆ, ಅದನ್ನು ಕರ್ನಾಟಕ ಕಳ್ಕೊಂಡಿದೆ. ಕರ್ನಾಟಕ ಕಾಂಗ್ರೆಸ್ಗೆ ಸಣ್ಣ ಪಶ್ಚಾತ್ತಾಪ ಇರಲಿ, ಆಂಧ್ರ ಬೆಳೀಲಿ, ಆದರೆ ಕರ್ನಾಟಕದ ಅದೆಷ್ಟೋ ಉದ್ಯೋಗ ಆಕಾಂಕ್ಷಿಗಳು ಉದ್ಯೋಗವನ್ನು ಕಳ್ಕೊಂಡಿದ್ದಾರೆ. ಇವತ್ತು ರಸ್ತೆ ಗುಂಡಿ ಇರ್ಬೋದು, ಮೂಲಭೂತ ಸೌಕರ್ಯಗಳ ವಿಷಯದಲ್ಲಿ ವಿ ಆರ್ ಝೀರೋ. ಅದನ್ನು 100 ಮಾಡೋ ನಿಟ್ಟಿನಲ್ಲಿ ನಿಮ್ಮ ಕಾರ್ಯಗಳಿರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯದ ಸುದ್ದಿಯ ಜೀವಾಳ.